हरिः ओम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषासहरं विदुः श्रीगुरुभ्यो नमः हरिः ओम् ನಿನ್ನೆಯ ಹೊರಗಿನ ಪಾಠದಲ್ಲಿ ಪ್ರಹ್ಲಾದ ಏನು ವಿಷಯಗಳನ್ನು ಹೇಳಿದ ಅನ್ನೋದನ್ನ ನಾವು ಗಮನಿಸಿದ್ದೇವೆ. ಮುಂದೆ ಅದೇ ವಿಷಯಗಳನ್ನು ನಿರೂಪಣೆ ಮಾಡಿ ಅವನ ಉಪದೇಶವನ್ನ ಮುಗಿಸ್ತಾನೆ. ಅದನ್ನ ನೋಡ್ತಾ ಹೋಗೋಣ. ಎಲ್ಲ ಇದ್ದು ನಾವು ಏನೂ ಇಲ್ಲದಂತೆ ಬದುಕಬಾರದು. ನಾವು ಎಷ್ಟು ಸಂಪತ್ತನ್ನ ಅಥವಾ ಎಷ್ಟು ಜೀವನದ ಸಮಯವನ್ನ ಕಳಿತೇವೋ ಅದು ಎಲ್ಲವೂ ಕೂಡ ಸಾರ್ಥಕವಾಗಿರಬೇಕು. ನಾವು ಯಾವುದನ್ನ ಇನ್ವೆಸ್ಟ್ ಮಾಡಿದ್ರು ಅದರಿಂದ ಪ್ರಾಫಿಟ್ ಅನ್ನ ಅಪೇಕ್ಷೆ ಪಡುತ್ತೇವೆ. ಯಾವುದನ್ನ ಎಲ್ಲಾದ್ರೂ ಹೂಡಿಕೆ ಮಾಡಿದ್ರು ಹೂಡಿಕೆ ಮಾಡಿದ್ರಿಂದ ಲಾಭ ಬರಬೇಕು ಅಂತ. ಅದಕ್ಕೊಂದು ಸಂಸ್ಕೃತದಲ್ಲಿ ಗಾದೆ ಮಾತಿದೆ. ಎಲ್ಲಿ ಖರ್ಚು ಮಾಡೋದು ಹೆಚ್ಚಿಗೆ ಲಾಭ ಕಡಿಮೆ ಇರುತ್ತೋ ಅದನ್ನ ಕೆಲಸ ಮಾಡೋದಿಲ್ಲ. ವಿಫಲಾನಿ ದುರಂತಾನಿ ಸಮವ್ಯಯ ಫಲಾನಿ ಚ ಅಶಕ್ಯಾನಿ ಚ ವಸ್ತೂನಿ ನಾರಭೇತ ವಿಚಕ್ಷಣ. ಜ್ಞಾನಿಯಾದಂಥ ವ್ಯಕ್ತಿ ಯಾವ ಕೆಲಸವನ್ನ ಮಾಡಿದರೆ ಅದರಿಂದ ಫಲವೇ ಸಿಗೋದಿಲ್ವೋ, ಯಾವ ಕೆಲಸಗಳನ್ನು ಮಾಡಿದರೆ ನಮಗೆ ಅದರಿಂದ ಹಾನಿಯೇ ಹೆಚ್ಚಾಗತ್ತೋ, ಇಲ್ಲ ಕೆಲಸ ಮಾಡ್ತೇವೆ ಮಾಡಿದಷ್ಟೇ ಪಾಪಾಸು ನಮಗೆ ಆಯ ಆಗತ್ತೆ, ವ್ಯಯದಷ್ಟೇ ಆಯ ಆಗತ್ತೆ ಅಂತಾದರೆ ನಾವು ಕೆಲಸ ಮಾಡೋದಿಲ್ಲ. ಯಾರಾದ್ರೂ ಒಬ್ರು ವ್ಯಾಪಾರ ಮಾಡುವವರು ವ್ಯಾಪಾರದಲ್ಲಿ ಹೂಡಿಕೆ ಮಾಡಬೇಕು ಅಂತಂದ್ರೆ ನಿಮಗೆ ಎಷ್ಟು ಖರ್ಚಾಗಿರುತ್ತೋ ಅಷ್ಟೇ ಬರುತ್ತೆ ಅಂತ ಅಂದುಕೊಂಡು ಯಾರಾದ್ರೂ ಖರ್ಚು ಮಾಡ್ತಾರೇನು? ಯಾರು ಮಾಡೋದು. ಎಷ್ಟು ಖರ್ಚು ಮಾಡಿರ್ತೇವೋ ಅದಕ್ಕಿಂತ ಒಂದಿಷ್ಟು % ಪ್ರಾಫಿಟ್ ಇದೆ ಅಂತಂದ್ರೆ ಮಾತ್ರ ಆ ಕೆಲಸಗಳಲ್ಲಿ ಪ್ರವೃತ್ತಿ ಮಾಡ್ತಾರೆ. ಅಶಕ್ಯಾನಿಚ ಕಾರ್ಯಾಣಿ, ಯಾವ ಕೆಲಸಗಳನ್ನ ನಾವು ಉಲ್ಟಾ ನಿಂತರೂ ಅದು ಮಾಡ್ಲಿಕ್ಕೆ ಆಗೋದಿಲ್ವೋ, ತಲೆ ಕೆಳಗಾಗಿ ಮಾಡಿ ಕಾಲ್ ಮೇಲ್ ಮಾಡಿ ನಿಂತರೂ ನಮಗೆ ಆ ಕೆಲಸ ಮಾಡ್ಲಿಕ್ಕೆ ಸಾಧ್ಯವಿಲ್ವೋ, ಆ ಕೆಲಸ ಸುಮ್ಮನೆ ವ್ಯರ್ಥವಾಗಿ ಆರಂಭ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕೆಂದ್ರೆ ಆ ಕೆಲಸ ಮಾಡಿ ಮುಗಿಸ್ಲಿಕ್ಕೆ ಬರೋದಿಲ್ಲ ಅಂತ ಗೊತ್ತಿದೆ ಅಲ್ಲ, ಇದಕ್ಕೆ ಮಾಡೋದು. ಹಾಗಾಗಿ ನಾವು ವ್ಯರ್ಥವಾಗಿ ಈ ಶರೀರದ ಪೋಷಣೆಯನ್ನು ಮಾಡಿಕೊಂಡು ಶರೀರವನ್ನು ಚೆನ್ನಾಗಿ ಇಟ್ಕೊಂಡು ಎಂದಿಗೂ ಶರೀರಕ್ಕೆ ನಾಶ ಬರದೇ ಇರುವ ಹಾಗೆ ತಡೆದುಕೊಂಡು ಇಡ್ತೇನೆ, ಪೋಷಣೆ ಮಾಡಿ ಇಡುತ್ತೇನೆ ಅಂತ ಇದರ ಪೋಷಣೆಗೆ ಅಂತ ಬಹಳಷ್ಟು ಪ್ರಯತ್ನ ಪಡಬಾರ್ದು. ಶರೀರದ ರಕ್ಷಣೆ ಮಾಡಬಾರ್ದಾ? ಮಾಡ್ಲೇಬೇಕು. ರೋಗ ಬಂದಾಗ ಔಷಧ ತಗೊಳ್ಬಾರ್ದಾ? ತಗೊಳ್ಳೇಬೇಕು. ಎಲ್ಲವೂ ಬೇಕು. ಆ ಸಂದರ್ಭದಲ್ಲಿ ಯಾವ ಭಾವನೆ ಇರಬೇಕು ಅಂತಂದ್ರೆ
ನಮ್ಮ ಕನ್ನಡಕ ಮುರಿದ್ರೆ ನಾವು ಕನ್ನಡಕವನ್ನು ಸರಿ ಮಾಡಿಸ್ಕೊಳ್ತೇವೆ. ಯಾಕೆ? ಕನ್ನಡಕ ಇಲ್ಲ ಅಂತಂದ್ರೆ ಕಣ್ಣು ಸರಿಯಾಗಿ ಕಾಣೋದಿಲ್ಲ. ಅದಕ್ಕೋಸ್ಕರ ಕನ್ನಡಕ ಚೆನ್ನಾಗಿರ್ಬೇಕು. ಹಾಗೆ ಅಂತ ಕನ್ನಡಕಕ್ಕೆ ಪ್ರತಿ ದಿವಸ ಶಾಂಪು ಹಾಕಿ ಹೊಡೆದು ಬಿಟ್ಟು ಅದಕ್ಕೆ ಚೆನ್ನಾಗಿ ಪೌಡ್ರು ಕುಂಕುಮ ಇದನ್ನೆಲ್ಲ ಮೇಕಪ್ ಮಾಡ್ತಾ ಕೊಡೋದಿಲ್ಲ. ಕನ್ನಡಕಕ್ಕೆ ಎಷ್ಟು ಬೇಕೋ ಅಷ್ಟೇ ಪ್ರಾಶಸ್ತ್ಯವನ್ನು ಕೊಡ್ತೇವೆ. ಅದು ಹೇಗೋ ಅದರಂತೆ ನಮ್ಮ ಶರೀರ. ಇದು ಆತ್ಮನು ಭಗವಂತನನ್ನ ನೋಡ್ಲಿಕ್ಕೆ ಬೇಕಾದ ಕನ್ನಡಕ ಇದ್ದ ಹಾಗೆ. ಇದಕ್ಕೆ ಕನ್ನಡಕಕ್ಕೆ ಎಷ್ಟು ಬೆಲೆ ಕೊಡ್ತೇವೋ ಅಷ್ಟೇ ಕೊಡ್ಬೇಕು. ಇದನ್ನ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲವನ್ನು ಬಿಟ್ಟು ಭಗವಂತನನ್ನ ಭಜನೆ ಮಾಡಿ, ಮಾಡುವ ಪ್ರತಿಯೊಂದು ಕರ್ಮಗಳನ್ನ ಭಗವಂತನಿಗೆ ಅರ್ಪಣೆ ಮಾಡಿ. ಇದನ್ನ ಬಿಟ್ಟು ಬೇರೆ ಯಾವ ರೀತಿಯಾಗಿ ಮಾಡ್ಲಿಕ್ಕೆ ಹೋದ್ರು ಎಷ್ಟು ಒಳ್ಳೆ ಮಾತುಗಳನ್ನು ಹೇಳ್ತಾರೆ. ನೀವು ಆ ಕೆಲಸಗಳನ್ನ ಮಾಡುವಾಗ ಕಷ್ಟ, ಮಾಡಿದ ಅದರ ಫಲವನ್ನು ಉಣ್ಣುವಾಗಲೂ ಕಷ್ಟ ಅನುಭವಿಸ್ತೀರಿ, ಆ ಫಲದ ಅನುಭವದ ನಂತರದಲ್ಲೂ ಕಷ್ಟ ಅನುಭವಿಸ್ತೀರಿ. ಆದರೆ ಭಗವಂತನ ಉದ್ದೇಶದಿಂದ ಭಗವಂತನ ಪ್ರೀತಿಗೋಸ್ಕರ ಕರ್ಮಗಳನ್ನು ಮಾಡಿದ್ರೆ ಮಾಡ್ಬೇಕಾದ್ರೂ ತೊಂದರೆ ಇಲ್ಲ, ಆಯಾಸ ಇಲ್ಲ. ಮಾಡಿದ ಫಲಗಳನ್ನು ಅನುಭವಿಸ್ಬೇಕಾದ್ರೂ ಅಯ್ಯೋ ಈ ಫಲ ಖಾಲಿ ಆಗತ್ತೆ ಎನ್ನುವ ಯೋಚನೆ ಇಲ್ಲ, ಮಾಡಿದ ಮೇಲೂ ಯೋಚನೆ ಇಲ್ಲ. ಯಾಕೆ ಅಂತಂದ್ರೆ ಎಲ್ಲದರಲ್ಲೂ ಕೂಡ ಅವನ ಮನಸ್ಸು ಪ್ರಶಾಂತವಾಗಿರುತ್ತೆ. ನನ್ನ ಹಣೆ ಬರದಲ್ಲಿ ಇದ್ದಿದ್ದು ಎಷ್ಟು, ನನಗೇನ್ ಸಿಕ್ಕಿದೆ ಅದರಿಂದ ತೃಪ್ತಿ ಇರಬೇಕು. ತೃಪ್ತಿ ಅನ್ನುವಂತಹ ದೊಡ್ಡ ಸಂಪತ್ತು ನಮ್ಮ ಬಳಿಯಲ್ಲಿ ಬಂದ್ಬಿಡುತ್ತೆ. ಒಂದು ದೇಹ ಹೋಗತ್ತೆ, ಇನ್ನೊಂದು ದೇಹ ಬರುತ್ತೆ. ಹಾಗಾಗಿ ಹೋಗಿ ಬರುವ ದೇಹಕ್ಕೋಸ್ಕರ, ನಶ್ವರವಾದಂತಹ ಜಗತ್ತಿಗೋಸ್ಕರವಾಗಿ, ನಶ್ವರ ಅಂತಂದ್ರೆ ಅಶಾಶ್ವತವಾದ ಈ ಜಗತ್ತಿಗೋಸ್ಕರವಾಗಿ ಬಹಳಷ್ಟು ಪ್ರಯತ್ನ ಪಡೋದು ಬೇಕಾಗಿಲ್ಲ ಅಂತ ಇಷ್ಟನ್ನೇ ಹೇಳಿದೆ. ಹಾಗಾಗಿ ನಾವು ಅವು 47ನೇ ಶ್ಲೋಕ 7ನೇ ಸ್ಕಂದದ 7ನೇ ಅಧ್ಯಾಯದ ವಿಷಯಗಳನ್ನು ಹೇಳ್ತಾ ಇದ್ದಾರೆ. ಈ ದೇಹ ಭಗವಂತನ ಅಧೀನ. ನಾವೆಲ್ಲ ಕರ್ಮಗಳನ್ನು ಮಾಡ್ತಾ ಇರ್ತೇವೆ, ಯಾವುದೋ ಒಂದು ಫಲದ ಬಯಕೆಯಿಂದ ಆ ಕರ್ಮಗಳನ್ನು ಮಾಡ್ತಾ ಇರ್ತೇವೆ. ಅದು ಹೇಗೆ ಅಂತಂದ್ರೆ ಇದಕ್ಕೊಂದು ಒಳ್ಳೆ ದೃಷ್ಟಾಂತ ಇನ್ನೊಂದು ಕಡೆಯಲ್ಲಿ ಕೊಡ್ತಾರೆ, ಹಿಂದೆನೂ ಬಂದಿದೆ. ನಾವು ಒಂದು ಚಿಕ್ಕ ಒಂದು ಹುಳು ಇರತ್ತೆ, ಯಾವುದು ಅಂತಂದ್ರೆ ಹೊಲಗಳಲ್ಲೆಲ್ಲ ಹೋಗಿ ಗಮನಿಸಿದ್ರಿ ಅಂತಂದ್ರೆ ಎಲೆಯನ್ನ ತಿನ್ನುವ ಹುಳುಗಳೆಲ್ಲ ಇರುತ್ತೆ. ಎಲೆಗಳು, ಆ ಸಸ್ಯಗಳಲ್ಲಿರುವಂತಹ ಫಲಗಳೆಲ್ಲವನ್ನು ಕೂಡ ತಿಂದು ಹಾಕುವಂತಹ ಅನೇಕ ಹುಳುಗಳೆಲ್ಲ ಇರುತ್ತೆ. ಆ ಹುಳುಗಳು ಒಂದು ಎಲೆಯಿಂದ ಇನ್ನೊಂದು ಎಲೆಗೆ ಹೋಗಬೇಕಾದ್ರೆ ಏನ್ ಮಾಡತ್ತೆ ಅಂತಂದ್ರೆ, ಒಂದು ಎಲೆ ಮೇಲೆ ತನ್ನ ಕಾಲಿನ ಕೊನೆಯ ಭಾಗ ಇದೆ ಅಂತಂದ್ರೆ ತನ್ನ ಮುಖದ ಭಾಗವನ್ನ ಇನ್ನೊಂದು ಎಲೆ ಮೇಲೆ ಅಂಟಿಸಿರತ್ತೆ. ಅಥವಾ ನಾವು ಸಾಮಾನ್ಯವಾಗಿ ನಡಿಬೇಕು ಅಂತಂದ್ರೆ ಒಂದು ಕಾಲನ್ನ ಭೂಮಿಯಿಂದ ಎತ್ತಿದಾಗ ಇನ್ನೊಂದು ಕಾಲನ್ನ ಭೂಮಿಯಲ್ಲಿ ಅಂಟಿಸಿ ಇಟ್ಟೇ ಇಟ್ಟಿರ್ತೇವೆ. ಸಾಮಾನ್ಯವಾಗಿ ನಡಿಬೇಕಾದ್ರೆ, ಜಿಗಿಬೇಕಾದ್ರೆ ಒಂದು ಕ್ಷಣದ ಕಾಲ ಇಲ್ಲದೆ ಇರಬಹುದಷ್ಟೆ. ಹೇಗೋ ಹಾಗೆ ಒಂದು ಶರೀರವನ್ನು ಬಿಟ್ಟ ತಕ್ಷಣ ಇನ್ನೊಂದು ಶರೀರ, ಇನ್ನೊಂದು ಶರೀರ ಬಿಟ್ಟ ತಕ್ಷಣ ಇನ್ನೊಂದು ಶರೀರ ಅಂತ ಜೀವನಿಗೆ ನಿರಂತರವಾದ ದೇಹಗಳ ಪ್ರಾಪ್ತಿ ಆಗ್ತಾನೇ ಇರುತ್ತೆ. ಆ ಕರ್ಮಗಳಿಂದ ಬೇರೆ ಬೇರೆ ದೇಹಗಳನ್ನ ಸಂಪಾದನೆ ಮಾಡಿಕೊಂಡು, ದೇಹವನ್ನು ಸಂಪಾದನೆ ಮಾಡ್ಕೊಳ್ಳೋದು, ಕರ್ಮಗಳನ್ನು ಮಾಡೋದು, ಮತ್ತೆ ಅಲ್ಲಿ ಒಳ್ಳೆಯ ಕೆಲಸಗಳು ಕೆಟ್ಟ ಕೆಲಸಗಳನ್ನು ಮಾಡಿಕೊಂಡು ಅದಕ್ಕನುಗುಣವಾದ ಶರೀರವನ್ನು ಪಡೆಯೋದು, ಮತ್ತಲ್ಲಿಯೂ ಕೂಡ ಇದೇ ತರದ ಕರ್ಮಗಳ ಆಚರಣೆ, ಅದರಿಂದ ಫಲವನ್ನು ಪಡೆಯೋದು, ಇಷ್ಟೇ ಆಗ್ತಾ ಇರುತ್ತೆ. ಇದರಿಂದ ಕ್ಲೇಶವನ್ನೇ ಅನುಭವಿಸುವಂಥವನು ಜೀವ. ಯಾಕೆಂದ್ರೆ ಹುಟ್ಟು ಅಂತಂದು ಹೇಳಿದ್ರೆ ಬೇಡಪ್ಪ ಅನ್ನುವಷ್ಟು ಕಷ್ಟಗಳಿದೆ. ನಾವು ಅದನ್ನೆಲ್ಲ ಹಿಂದೆ ನಿರೂಪಣೆ ಮಾಡಿದ್ದೇವೆ ಭಾಗವತದಲ್ಲಿಯೇ. ಗರ್ಭದಲ್ಲಿದ್ದಾಗ ಜೀವನಿಗೆ ಎಷ್ಟು ದುಃಖಗಳಾಗತ್ತೆ ಅನ್ನೋದನ್ನೆಲ್ಲವನ್ನ ನಿರೂಪಣೆ ಮಾಡಿದ್ದೇವೆ. ಗಾಢವಾದ ಕತ್ತಲೆಯ ಕೊಠಡಿಯಲ್ಲಿ ತುಂಬಾ ಚಿಕ್ಕದಾದ ಜಾಗದಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲದೇನೆ ಮೈ ಮೇಲೆಲ್ಲ ಉರಿಯುವ ಪದಾರ್ಥಗಳು ಬಿದ್ದಾಗ ಸಾಕಪ್ಪ ಮಲ ಮೂತ್ರಾದಿಗಳ ರಾಶಿಯಲ್ಲಿ ಕೊಚ್ಚೆಯಲ್ಲಿ ಬಿದ್ದು ಗರ್ಭದಲ್ಲಿ ನೋಡಿ, ನಾವು ಹೊರಗಡೆ ಬಂದಾದ್ಮೇಲೆ ದೊಡ್ಡ ಮನೆಯಲ್ಲಿ ಇರ್ತೇವೆ, ಆದ್ರೂ ಮನೆ ಸ್ವಲ್ಪ ಚಿಕ್ಕದಾಯ್ತು ಅಂತ ಯೋಚನೆ ಮಾಡ್ತಾ ಇರ್ತೇವೆ. ನಾವಿರೋದು ಮನೆ ಯಾವುದೋ ಒಂದು ಮೂಲೆಯಲ್ಲಿ ಇರ್ತೇವೆ, ಆದ್ರೆ ನಮ್ಮ ಅಹಂಕಾರ ಇಡೀ ಮನೆಯನ್ನ ಆವರಿಸಿಕೊಂಡಿರುತ್ತೆ. ನಾವಿರೋದು ಮನೆಯಲ್ಲಿ ಅಷ್ಟೇ, ಮನೆ ಯಾವುದೋ ಒಂದು 3/6 ಇರ್ತೇವೆ ಅಷ್ಟೇ.
ನಮ್ಮ ಅಹಂಕಾರ ಮಾತ್ರ ಮನೆ ಪೂರ್ತಿ ವ್ಯಾಪಿಸಿರುತ್ತೆ. ಅಯ್ಯೋ ಈ ಮನೆ ಚಿಕ್ಕದಾಯ್ತು, ಇನ್ನೊಂದು ದೊಡ್ಡ ಮನೆ ತಗೋಬೇಕಾಗಿತ್ತು, ನನಗಿರೋದು ಇನ್ನು ಸ್ವಲ್ಪ ಕಡಿಮೆ ಆಯ್ತು, ಇನ್ನು ಸ್ವಲ್ಪ ದೊಡ್ಡದು ಬೇಕು ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಆದ್ರೆ ಅದೇ ಜೀವ ಗರ್ಭದಲ್ಲಿದ್ದಾಗ ಕತ್ತಲು ಕೋಣೆ ಒಳಗಡೆಯಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ, ಇಂದ್ರಿಯಗಳೆಲ್ಲ ಬೆಳೆದಿಲ್ಲ, ಖಾರವಾದ ಪದಾರ್ಥಗಳು ಮೈಯನ್ನು ಸುಡ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಬೆಳೀತಾ ಇರ್ತಾನೆ ಜೀವ. ಇವನಿಗೆ ಯಾಕೆ ಈ ರೀತಿಯಾದಂತಹ ಬುದ್ಧಿಗಳು ಹೋಗಿ ಬಿಡತ್ತೆ? ಬೆಳೀತಾ ಬೆಳೀತಾ ಇದ್ದ ಹಾಗೆ ತಾನು ಅನುಭವಿಸಿದ ಕಷ್ಟಗಳೆಲ್ಲವನ್ನು ಮರೆತು ಬಿಡ್ತಾನೆ. ಯಾವುದೋ ಒಂದು ಸಣ್ಣ ಸುಖದ ಮಿಣುಕು ಹುಳುಗಳು ದೂರದಲ್ಲಿ ಎಲ್ಲೋ ಒಂದ್ ಕಡೆಯಲ್ಲಿ ಕಾಣಿಸ್ತಾ ಇತ್ತು ಅಂತಂದ್ರೆ ಅದನ್ನ ಹಿಡಿಬೇಕು ಅಂತ ಹೋಗುವ ಹಾಗೆ, ಪಕ್ಷಿಯ ಹಾಗೆ, ಅಥವಾ ಬೆಂಕಿಯನ್ನು ನೋಡಿ ಆಕರ್ಷಿತವಾಗಿ ಆ ಬೆಂಕಿಯ ಹುಳುಗಳು ಅಂತಿರತ್ತಲ್ಲ, ಅವು ಎಲ್ಲ ಅದರ ಹತ್ರಕ್ಕೆ ಹೋಗಿ ತಮ್ಮ ರೆಕ್ಕೆಗಳನ್ನು ಸುಟ್ಟುಕೊಂಡು ಆ ಬೆಂಕಿಯಲ್ಲಿ ಬಿದ್ದು ಮರಣವನ್ನು ಹೊಂದುವ ಹಾಗೆ ಜೀವರೆಲ್ಲ ಇದರಿಂದ ದುಃಖ ಇದೆ ಅಂತ ಗೊತ್ತಿದ್ರು ಮತ್ತೆ ಇಲ್ಲಿಯೇ ಹೋಗಿ ಬೀಳುತ್ತಾರೆ. ಅದರಿಂದ ನಮ್ಮ ಸಂಪತ್ತು, ನಮ್ಮ ಪ್ರತಿಯೊಂದು ಮಾನಸಿಕವಾದ ಭಾವನೆಗಳು, ಇಚ್ಛೆ, ಎಲ್ಲವೂ ಕೂಡ ಭಗವಂತನ ಅಧೀನ. ಆ ಎಲ್ಲ ಭಗವಂತನ ಅಧೀನವಾದ ಸಾಧನಗಳು ಸಾರ್ಥಕವಾಗೋದು ಧರ್ಮ ಕಾರ್ಯಗಳಿಗೆ ಇದು ಉಪಯೋಗವಾದಾಗ. ಇವುಗಳು ಸಫಲವಾಗಬೇಕು. ನಮ್ಮ ಕಾಮ, ನಮ್ಮಲ್ಲಿರುವ ಸಂಪತ್ತು, ನಮ್ಮ ಧರ್ಮಾಚರಣೆ ಇವು ಎಲ್ಲವೂ ಸಫಲವಾಗುವುದು ಭಗವಂತನಲ್ಲಿ ಇವು ಎಲ್ಲವೂ ಹರಿದಾಗ. ಮಳೆ ನೀರು ಸಫಲ ಅಂತ ಯಾವಾಗ ಕರೆಸಿಕೊಳ್ಳುತ್ತದೆ ಅಂದ್ರೆ ನದಿಯನ್ನ ಸೇರಿದಾಗ, ನದಿ ಸಾಗರವನ್ನ ಸೇರಿದಾಗ. ಯಾಕೆಂದ್ರೆ ಸಾಗರವನ್ನು ಸೇರಿದಂತಹ ನೀರು ಮತ್ತೆ ಆವಿಯಾಗಿ ಜನರ ಉಪಯೋಗಕ್ಕೆ ಅಂತ ಬರುತ್ತೆ. ಅದಿಲ್ಲದೇನೆ ಕೊಚ್ಚೆಯಲ್ಲಿ, ಗಟಾರದಲ್ಲಿ, ದೊಡ್ಡ ದೊಡ್ಡ ಕೆಂಗೇರಿ ಮೋರಿ ಅಂತ ದೊಡ್ಡ ದೊಡ್ಡ ಕೆನಾಲ್ಗಳಲ್ಲಿ ಸೇರಿಬಿಡ್ತು ಅಂತಂದ್ರೆ ಯಾವುದಕ್ಕೂ ಉಪಯೋಗ ಇಲ್ಲದೇನೆ ವ್ಯರ್ಥವಾದ ನೀರು ಹರಿದುಕೊಂಡು ಹೋಗಿಬಿಡುತ್ತೆ. ಆ ರೀತಿಯಾಗಿ ಆಗಬಾರದು. ಅದಕ್ಕೋಸ್ಕರವಾಗಿ ಸಹಜವಾಗಿ ಭಗವಂತ ಸರ್ವಶಕ್ತನಾಗಿದ್ದಾನೆ, ನಮ್ಮೆಲ್ಲರನ್ನ ನಿಯಮನ ಮಾಡ್ತಾ ಇದ್ದಾನೆ ಅನ್ನೋದನ್ನ ತಿಳಿದುಕೊಂಡು ಸಹಜ ಅಯ್ಯೋ ಮಾಡ್ಬೇಕಲ್ಲ ಅಂತ ಅಂದುಕೊಳ್ಳದೇನೆ, ಟಿವಿಯನ್ನು ನೋಡ್ಬೇಕಾದ್ರೆ ಒಂದು 5 ನಿಮಿಷ ಧಾರಾವಾಹಿ ತಡವಾಯಿತು ಅಂತಂದ್ರೆ ಚಡಪಟಿಕೆಯಿಂದ ಅಯ್ಯೋ ಏನಾಗಿ ಹೋಯ್ತೋ ಅಂತ ಅಂದುಕೊಂಡು ಎಷ್ಟು ಆಸಕ್ತಿಯಿಂದ ಅದನ್ನ ಹಚ್ಚಿಕೊಂಡು ನೋಡ್ತೇವೋ, ಯಾವ್ದಾದ್ರೂ ಒಂದು ಆತ್ಮೀಯರ ಸಭೆಗೆ ಕರೆಗೆ ಹೋಗುವಾಗ ಒಂದು 5 ನಿಮಿಷ ತಡ ಆಯ್ತು ಅಂದ್ರೆ ಅಯ್ಯೋ ತಡ ಆಗಿ ಹೋಯ್ತು ಅಂತ ನಾವೆಷ್ಟು ಚಡಪಡಿಸ್ತೇವೋ ಅಷ್ಟೇ ಚಡಪಟಿಕೆಯಿಂದ ಭಗವಂತನ ಆರಾಧನೆಯನ್ನು ಮಾಡಬೇಕು. ಭಗವಂತನನ್ನ ಇಡೀ ಜಗಕ್ಕೆ ಮೂಲ ಕಾರಣ ಅಂತ ಕರೀತಾರೆ. ಯಾಕೆ ಮೂಲ ಕಾರಣ? ನಮ್ಮ ಶರೀರ ಪಾಂಚಭೌತಿಕವಾದದ್ದು. ಈ ಪಂಚಭೂತಗಳನ್ನು ಸೃಷ್ಟಿ ಮಾಡಿದವ ಅವನು. ಜೀವರ ಸೃಷ್ಟಿಯ ಕ್ರಮ ಹೇಗೆ ಅಂತ ಒಮ್ಮೆ ನಿರೂಪಣೆ ಮಾಡಿದ್ದೇನೆ, ಇನ್ನೊಮ್ಮೆ ಸಂಕ್ಷಿಪ್ತವಾಗಿ ಹೇಳುತ್ತೇನೆ. ಭೂಮಿಯಲ್ಲಿ ಇದ್ದಂತಹ ಜೀವ ತನ್ನ ಪುಣ್ಯ ಪಾಪಗಳ ಫಲವನ್ನು ಅನುಭವಿಸುವ ಉದ್ದೇಶದಿಂದಾಗಿ ನಾನಾ ಲೋಕಗಳಲ್ಲಿ ನಿರಂತರವಾಗಿ ಸಂಚಾರ ಮಾಡ್ತಾ ಇರ್ತಾನೆ ಜೀವ. ಬೇರೆ ಬೇರೆ ಲೋಕದಲ್ಲಿ ಸಂಚಾರ ಮಾಡ್ತಾ ಇದ್ದಂತಹ ಜೀವ ಅಲ್ಲಿ ಇಲ್ಲಿ ಅಂತ ನಿರಂತರವಾಗಿ ತಿರುಗಾಡಿ, ಪುಣ್ಯ ಮಾಡಿದ್ರೆ ಸ್ವರ್ಗ ಲೋಕದಲ್ಲಿ ಕೆಲವಷ್ಟು ಕಾಲ ಇದ್ದು, ಪಾಪವನ್ನು ಮಾಡಿದ್ರೆ ಅಲ್ಲಿಯೂ ಕೆಲವಷ್ಟು ಕಾಲ ಇದ್ದು, ಅದರ ಫಲವನ್ನ ಅನುಭವಿಸಿ ವಾಪಸ್ ಬರ್ತಾನೆ. ಬರುವಾಗ ಮೊದಲಿಗೆ ಆಕಾಶದಲ್ಲಿ ಸೇರಿಕೊಳ್ತಾನೆ, ಅದರ ಮುಖಾಂತರವಾಗಿ ಮೋಡದಲ್ಲಿ ಸೇರಿಕೊಳ್ತಾನೆ. ಮೋಡದಲ್ಲಿ ಸೇರಿಕೊಂಡು ಮಳೆ ಬರುವಾಗ ನೀರಿನ ಮುಖಾಂತರವಾಗಿ ಭೂಮಿಗೆ ಬಂದು ಬಿದ್ದು, ಭೂಮಿಯಲ್ಲಿ ಯಾವುದೋ ಒಂದು ಸಸ್ಯದ ಮುಖಾಂತರವಾಗಿ ಆ ಧಾನ್ಯಗಳನ್ನ ಪ್ರವೇಶ ಮಾಡ್ತಾನೆ. ಧಾನ್ಯಗಳನ್ನ ಪ್ರವೇಶ ಮಾಡಿ ಧಾನ್ಯಗಳಲ್ಲಿ ನಿಂತುಕೊಂಡು ಮತ್ತೆ ಯಾವ್ದಾದ್ರೂ ಒಬ್ಬ ಪುರುಷನ ಶರೀರವನ್ನು ಪ್ರವೇಶ ಮಾಡಿದ ಅಂತಾದ್ರೆ ಆ ಪುರುಷನ ಆಹಾರದಲ್ಲಿ ಸೇರಿಕೊಂಡು, ಪುರುಷನ ಮುಖಾಂತರವಾಗಿ ಸ್ತ್ರೀಯ ಶರೀರವನ್ನು ಸೇರಿಕೊಂಡು ಅಲ್ಲಿ ತನ್ನ ಶರೀರವನ್ನ ತಾಯಿಯ ಗರ್ಭದಲ್ಲಿ ಪಡೆದುಕೊಂಡು ಜೀವ ಹುಡುಕ್ತಾ ಇರ್ತಾನೆ. ಪಾಂಚಭೌತಿಕವಾದಂತಹ ಶರೀರ. ಇಷ್ಟೆಲ್ಲ ಆಗಿ ಯಾರಾದ್ರೂ ಸಾತ್ವಿಕರಾದಂತಹ ಮನುಷ್ಯರ ಹೊಟ್ಟೆಯಲ್ಲಿ ಹೋಗಿ ಬಂದಿದ್ರೆ ನಮಗೆ ಈ ತರದ ಮಾನವರ ಶರೀರ ಬಂದು ಭಗವಂತನ ಭಕ್ತರಾಗುವ ಅವಕಾಶಗಳು ಬಂದು ಈ ತರದ ಕಥೆಗಳನ್ನು ಕೇಳಲಿಕ್ಕೆ ಅವಕಾಶ ಆಗತ್ತೆ. ಇಲ್ಲ ಅಂತಾದ್ರೆ
ಸಾಕ್ಷಾತ್ತಾಗಿ ಸ್ತ್ರೀಯರ ಶರೀರವನ್ನು ಪ್ರವೇಶ ಮಾಡಿದರೆ ಹುಟ್ಟಲಿಕ್ಕೆ ಅವಕಾಶ ಇಲ್ಲ. ಮತ್ತೆ ಮಲಮೂತ್ರಾದಿಗಳ ಮುಖಾಂತರವಾಗಿ ಹೊರಗಡೆ ಹೋಗಬೇಕು, ಮತ್ತೆ ಯಾವುದೋ ಪ್ರಾಣಿಗಳ ಆಹಾರವಾಗಬೇಕು, ಅಥವಾ ಬೇರೆ ಬೇರೆ ಸ್ಥಳಗಳಲ್ಲಿ ಹೋಗಿ ಬೀಳಬೇಕು. ಆ ಸಸ್ಯಗಳು ಇರುವ ಸ್ಥಳದಲ್ಲಿ ಹೋಗಿ ಬೀಳಲಿಲ್ಲ ಅಂತಂದ್ರೂ ಜೀವನ ಉತ್ಪತ್ತಿ ಸಾಧ್ಯ ಇಲ್ಲ. ಯಾವುದೋ ಕ್ರಿಮಿಕೀಟಗಳಿಗೆ ಆಹಾರವಾದರೆ ಅವುಗಳ ಸಂತಾನವಾಗಿ ಹುಟ್ಟಬೇಕಾಗತ್ತೆ. ಹೀಗೆ ಜೀವನ ಕರ್ಮಗಳಿಗೆ ಅನುಗುಣವಾಗಿ ಪರಮಾತ್ಮ ಅನಂತ ಜೀವರನ್ನ, ನಮ್ಮ ಕಣ್ಣಿಗೆ ಕಾಣುವ ಜೀವರು ನಮಗೆ ಸಾಧ್ಯವೇ ಇಲ್ಲ, ಅಷ್ಟು ಅಪರಿಮಿತವಾದ ಸಂಖ್ಯೆಯಲ್ಲಿ ಜೀವರೆಲ್ಲ ಇದ್ದಾರೆ. ಆ ಜೀವರನ್ನ ಪರಮಾತ್ಮ ಸೃಷ್ಟಿ ಮಾಡ್ತಾ ಇರ್ತಾನೆ. ಸೃಷ್ಟಿ ಮಾಡಿ ಈ ಸಂಸಾರಕ್ಕೆ ಹಾಕಿ ಹೋಗ್ಲಿ ಬಿಡು ಅಂತ ನಾವು ಕೆಲವೊಂದಿಷ್ಟು ಹಾಸ್ಟೆಲ್ಗಳಿಗೆ ಅಥವಾ ಎಲ್ಲೋ ಒಂದ್ ಕಡೆಗಳಲ್ಲಿ ಮಕ್ಕಳನ್ನು ಓದಿಸ್ಲಿಕ್ಕೆ ಅಂತ ಕಳಿಸಿಬಿಟ್ರೆ, ಅಥವಾ ಯಾರೋ ಒಬ್ಬರನ್ನ ಈ ಕೆಲಸಕ್ಕೆ ಅಂತ ಬಿಟ್ಬಿಟ್ರೆ ಅದ್ರ ಕಡೆ ಗಮನನೇ ಕೊಡೋದಿಲ್ಲ. ಒಬ್ಬನ ಕೆಲಸದವನಿದ್ದಾನೆಲ್ಲ ಮಾಡ್ಕೊಂಡು ಹೋಗ್ತಾನೆ, ಮಕ್ಕಳನ್ನ ಕಳಿಸಿ ಆಯ್ತಲ್ಲ ಆ ಶಾಲೆಯವರು ನೋಡ್ಕೊಳ್ತಾರೆ ಅಂತ ಬಿಟ್ಬಿಡ್ತಾರಲ್ಲ, ಹಾಗೆ ಬಿಟ್ಬಿಡೋದಿಲ್ಲ ಈ ಪರಮಾತ್ಮ. ನಮ್ಮೊಳಗಡೆಯಲ್ಲೆಲ್ಲ ಸೇರಿಕೊಂಡು ಈ ಪ್ರಪಂಚವನ್ನ ಬೆಳೆಸಿ ನಾವೆಲ್ಲ ಬೆಳೆಯುವ ಹಾಗೆ ಮಾಡಿ ನಮ್ಮ ಸ್ವಭಾವದ ಅಭಿವ್ಯಕ್ತಿಯನ್ನ ತಂದುಕೊಟ್ಟು ನಮ್ಮೆಲ್ಲರಿಗೂ ಸುಖ ದುಃಖಗಳು ಏನೇನು ಆಯಾಯ ಕಾಲದಲ್ಲಿ ಆಗಬೇಕೋ ಅದೆಲ್ಲವನ್ನ ಮಾಡ್ತಾ ಇರ್ತಾನೆ. ಹಾಗಾಗಿ ನಾವೆಲ್ಲರೂ ಇರುವಂತಹದ್ದು ಆ ಭಗವಂತನ ಅಧೀನವಾಗಿ ಎನ್ನುವಂತಹ ಪ್ರಜ್ಞೆ ನಿರಂತರವಾಗಿ ನಮ್ಮ ಮನಸ್ಸಿನಲ್ಲಿ ಇರಬೇಕು. ನಿರೂಪ್ಯತಾಂ ಯಹ ಸ್ವಾರ್ಥಃ ಕಿಯಾನ್ ದೇಹಭೃತಃ ಅಸುರಾಹ ನಿಷೇಕಾದಿಷು ಅವಸ್ಥಾಸು ಕ್ಲಿಶ್ಯಮಾನಸ್ಯ ಕರ್ಮಭಿಃ. ಜೀವ ಗರ್ಭಾಧಾನದಿಂದ ಆರಂಭಿಸಿಕೊಂಡು, ತಾಯಿಯ ಗರ್ಭವನ್ನ ಸೇರಿದಾಗಿನಿಂದ ಆರಂಭಿಸಿಕೊಂಡು ಮರಣ ಪರ್ಯಂತರವಾಗಿಯೂ ಕೂಡ ಅವನಿಗೆ ಒಂದಲ್ಲ ಒಂದು ಥರದ ದುಃಖಗಳಿದ್ದೇ ಇರತ್ತೆ. ನಮಗನ್ಸತ್ತೆ ಏನು ಇಷ್ಟು ದುಃಖ 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 ಅಂತಾರೆ, ಎಲ್ಲ ಸುಖವಾಗಿರ್ತೇವಲ್ಲ ಅಂತ. ಇದು ಹೇಗೆ ಅಂತಂದ್ರೆ ಕಜ್ಜಿ ತುರಿಕೆ ಆದಾಗ ಅವಾಗ ಕೆರ್ಕೊಂಡಾಗ ಏನು ಸುಖ ಆಗತ್ತಲ್ಲ ಆ ಥರದ್ದು. ನಮಗದರಲ್ಲಿ ಆಗುವ ದುಃಖಗಳು ಗೊತ್ತಾಗೋದಿಲ್ಲ. ನಾಯಿ ಮೂಳೆಯನ್ನು ತಿಂದಾಗ ತನ್ನ ರಕ್ತವನ್ನು ನೆಕ್ಕಿಕೊಂಡು ತುಂಬಾ ಚೆನ್ನಾಗಿದೆ ಅಂತ ಅಂದುಕೊಳ್ಳತ್ತಲ್ಲ ಆ ಥರ. ಅಥವಾ ಇದಕ್ಕೆ ಇನ್ನೊಂದು ಒಳ್ಳೆ ದೃಷ್ಟಾಂತವನ್ನು ಕೊಡ್ತಾರೆ. ಕುಪಿತಾಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ ಪದಂ ಧೀರಾಹ ಸಂಶರಯೇತಂ ಶ್ರಿಯಃ ಪತಿಂ ಅಂತಂದ್ರೆ, ನಾವೆಲ್ಲ ಸುಖವನ್ನು ಅನುಭವಿಸ್ತಾ ಇದ್ದೇವಲ್ಲ, ಇದು ಹೇಗೆ ಅಂತಂದ್ರೆ ಬಹಳ ಬಿಸಿಲಿನಿಂದ ಬೆನ್ನಂತಹ ಕಪ್ಪೆ ಎಲ್ಲಾದ್ರೂ ಒಂದು ನೆರಳು ಸಿಕ್ಕರೆ ಸಾಕು ಅಂತ ಅಂದುಕೊಂಡಿದೆ. ಅದಕ್ಕೆ ನೆರಳು ಸಿಕ್ತು ಹಬ್ಬ ಅಂತಂದುಕೊಂಡು ಬಹಳ ಓಡಾಡಿಬಿಟ್ಟಿದ್ದೆ. ಹೈದರಾಬಾದು ಅಥವಾ ಗುಲ್ಬರ್ಗಾದ ಬಿಸಿಲಿದು, ಅಥವಾ ಉತ್ತರ ಭಾರತದ ಬಹಳ ಘೋರವಾದ ಬಿಸಿಲಿದು. ಈ ಬಿಸಿಲನ್ನು ತಾಪವನ್ನು ತಡ್ಕೊಳಿಕ್ ಆಗ್ತಾ ಇದ್ದಿದ್ದಿಲ್ಲ, ಬಚಾವಾದೆ ಅಂತ ಅಂದುಕೊಂಡು ನೆರಳಿನಲ್ಲಿ ನಿಂತಿರತ್ತೆ. ಯಾವ ನೆರಳದು? ಆಲದ ಮರದ್ದೋ ಬೇವಿನ ಮರದ್ದೋ ನೆರಳಲ್ಲ, ಅದು ಕುಪಿತ ಅಹಿಫಣಚ್ಛಾಯ, ಬಹಳ ಕೋಪಗೊಂಡಂತಹ ಹಸಿದಂತಹ ಯಾವುದೋ ಒಂದು ಘೋರವಾದ ಸರ್ಪ. ಅಂತಹ ಸರ್ಪದ ಹೆಡೆಯನ್ನ ತೆಗೆದು ನಿಂತಾಗ ಅದ್ರ ಕೆಳಗಡೆಯಲ್ಲಿ ಏನು ನೆರಳು ಸಿಗತ್ತೋ ಆ ತರದ ನೆರಳಿನಲ್ಲಿ ನಿಂತಿದ್ದೇವೆ. ಅದು ಯಾವುದು ಅಂತಂದ್ರೆ ಕಾಲದ ಘೋರವಾದಂಥ ಮುಖ ಇದು. ಕಾಲ ಯಾವಾಗ ಇವನನ್ನ ಲಬಕ್ಕಂತ ಬಾಯಲ್ಲಿ ಹಾಕೊಂಡು ನುಂಗು ಬಿಡ್ಲಿ ಅಂತ ಕಾಯ್ತಾ ಇರತ್ತೆ. ಇವನ ಕೊನೆ ಕಾಲ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರತ್ತೆ. ಅಂತಹ ಸುಖವನ್ನ ನಾವು ಅನುಭವಿಸ್ತಾ ಇದ್ದೇವೆ. ಕಪ್ಪೆಗೆ ಆ ಸುಖ ಎಷ್ಟು ಕಾಲದದು? ಕ್ಷಣಿಕವಾದ ಸುಖ. ಅಂಥ ಸುಖಗಳನ್ನು ಅನುಭವಿಸ್ತಾ ಇದ್ದೇವೆ. ಇಂತಹ ಸುಖಗಳನ್ನ ಬಹಳ ಕ್ಷುಲ್ಲಕ ಅಂತ ತಿಳಿದುಕೊಂಡು ಕರ್ಮಗಳನ್ನ ಆಚರಿಸಿ ಅದರಿಂದ ದುಃಖವನ್ನು ಅನುಭವಿಸುವುದರ ಬದಲು, ಜೀವರೇ ನೀವೆಲ್ಲರೂ ಕೂಡ ಯಾವ ಸುಖ ಇದೆ ಅಂತ ಯೋಚನೆ ಮಾಡಿ ಭಗವಂತನನ್ನ ಆರಾಧನೆ ಮಾಡಿ. ಜೀವ ಕರ್ಮಗಳನ್ನ ಆಚರಣೆ ಮಾಡ್ತಾನೆ. ಯಾವ ದೇಹದಲ್ಲಿದ್ದು ಕೊಂಡು ಕರ್ಮಗಳನ್ನು ಮಾಡಿದನೋ ಆ ದೇಹ ಹೋಯ್ತು, ಮಾಡಿದ ಕರ್ಮಗಳಿಂದ ಮತ್ತೊಂದು ಶರೀರ ಬಂತು. ಇದು ಹೇಗೆ ಅಂತಂದ್ರೆ ಕೃಷಿ ಮಾಡ್ಬೇಕಾದ್ರೆ ಒಂದಿಷ್ಟು ಧಾನ್ಯಗಳನ್ನ ಹೊಲದಲ್ಲಿ ಹಾಕ್ತಾರೆ. ಆ ಧಾನ್ಯಗಳನ್ನು ಹಾಕಿದ್ದಕ್ಕೆ ಎಷ್ಟು ಧಾನ್ಯಗಳನ್ನು ಹಾಕಿದ್ರೋ ಅದಕ್ಕಿಂತ 100 ಪಟ್ಟು ಹೆಚ್ಚಿಗೆ ಧಾನ್ಯಗಳು ಆ ಕೃಷಿ ಕ್ಷೇತ್ರದಲ್ಲಿ ಸಿಗತ್ತೆ. ಹಾಗೆ ಕೃಷಿ ಕ್ಷೇತ್ರ ಯಾವುದು ಅಂತಂದ್ರೆ ನಮ್ಮ ದೇಹ. ನಮ್ಮ ದೇಹದಲ್ಲಿ ನಿಂತುಕೊಂಡು ಎಷ್ಟೆಷ್ಟು ಕರ್ಮಗಳನ್ನು ಮಾಡ್ಲಿಕ್ಕೆ ಅಂತ ಹೋಗ್ತೇವೋ ಆ ಕರ್ಮಗಳು ಒಂದಿಷ್ಟು ಕರ್ಮಗಳನ್ನು ಮಾಡ್ತೇವೆ. ಆ ಒಂದೊಂದು ಕರ್ಮಗಳು ಎಷ್ಟೆಷ್ಟು ಫಲವನ್ನು ಕೊಡುತ್ತೆ ಅಂತಂದ್ರೆ
10,000 ಜನ್ಮಗಳು ಅನುಭವಿಸ್ಲಿಕ್ಕೆ ಬೇಕಾದಂತಹ ಕರ್ಮಗಳನ್ನ ಒಂದು ಶರೀರದಲ್ಲಿ ನಿಂತುಕೊಂಡು ಮಾಡ್ತಾ ಇರ್ತಾರೆ. ಹಾಗಾಗಿ ಬೇರೆ ಬೇರೆ ದೇಹಗಳನ್ನ ಜೀವ ಸಂಪಾದನೆ ಮಾಡ್ಕೊಂಡಿರ್ತಾನೆ. ಈ ಕರ್ಮಗಳನ್ನ ಮಾಡಿ ಅದರ ಅಂಟು ಇರಬಾರ್ದು ಅಂತಂದ್ರೆ, ಹಲಸಿನ ಹಣ್ಣನ್ನ ಬಿಚ್ಚಬೇಕಾದ್ರೆ ಕೈಗೆಲ್ಲ ಎಣ್ಣೆ ಹಚ್ಕೊಂಡು ಹೇಗೆ ಬಿಚ್ಚತೇವಲ್ಲ, ಹಾಗೆ ನಿಷ್ಕಲ್ಮಶವಾದ ಭಾವನೆಯಿಂದ ಭಗವಂತನ ಪ್ರೀತಿ, ಭಗವಂತನ ಭಕ್ತಿ, ಭಗವಂತನ ಸ್ನೇಹವೆಂಬಂತಹ ಜಿಡ್ಡು ನಮ್ಮ ಮೈಗೆಲ್ಲ ಅಂಟಿರಬೇಕು. ಮಾಡುವಂತಹ ಪ್ರತಿಯೊಂದು ಕರ್ಮಗಳಲ್ಲಿ ಅಂಟನ್ನ ಅಂಟಿಸಿಕೊಳ್ಬೇಕು. ಭಗವಂತನ ಜ್ಞಾನ ಎಂಬಂತಹ ಅಂಟನ್ನ ಮೈಗೆ ಅಂಟಿಸಿಕೊಂಡ್ರೆ ಆವಾಗ ಈ ಕರ್ಮಗಳ ಅಂಟು ನಮಗಾಗೋದಿಲ್ಲ. ಎಣ್ಣೆ ಅಂಟು ಕೈಗಿದ್ರೆ ಆ ಜಿಡ್ಡು ಹತ್ತೋದಿಲ್ಲ, ಹಲಸಿನ ಹಣ್ಣಿನ ಜಿಡ್ಡು ಹತ್ತೋದಿಲ್ಲ. ಹಾಗೆ ಕರ್ಮದ ಅಂಟುಗಳು ನಮಗ ಆಗಬಾರದು ಅಂತಂದ್ರೆ ಭಗವಂತನ ಭಕ್ತಿ ಸ್ನೇಹವೆಂಬಂತ ಜಿಡ್ಡನ್ನ ಮೈ ತುಂಬಾ ಮನಸ್ಸಿನ ಪೂರ್ತಿಯಾಗಿ ನಾವು ತುಂಬಿಕೊಂಡಿರಬೇಕು. ಅದನ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಕರ್ಮಾಣ್ಯಾರಭತೆ ದೇಹಿ ದೇಹೇನ ಆತ್ಮಾನುವರ್ತಿನ ಕರ್ಮಭಿಹಿ ತನುತೆ ದೇಹಂ ಅಭಯಂತು ಅವಿವೇಕತಃ. ಇವನಿಗೆ ಭಗವಂತನ ಜ್ಞಾನ ಇಲ್ಲದೇನೆ ಇಷ್ಟೆಲ್ಲ ಕರ್ಮಗಳನ್ನ ಮಾಡ್ತಾ ಇದ್ದಾನಲ್ಲ, ಅದಕ್ಕೋಸ್ಕರ ಇಷ್ಟೆಲ್ಲ ಒದ್ದಾಟ ಈ ಜೀವನಿಗೆ. ಆ ಒದ್ದಾಟ ಹೋಗ್ಬೇಕು ಅಂತಂದ್ರೆ ಭಗವಂತನ ಸ್ವಲ್ಪ ಸ್ಮರಣೆಯನ್ನ ಮನಸ್ಸಿಗೆ ತಂದುಕೊಳ್ತಾ ಇರ್ಬೇಕು. ಅವಾಗ 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 ತಂದುಕೊಳ್ತಾ ಇರ್ಬೇಕು. ಹಾಗಾಗಿ ಆ ಭಗವಂತನನ್ನ ನಿರಂತರವಾಗಿ ಆರಾಧನೆ ಮಾಡಿ. ತಸ್ಮಾತ್ ಅರ್ಥಾಶ್ಚ ಕಾಮಾಶ್ಚ ಧರ್ಮಾಶ್ಚ ಯದಪಾಶ್ರಯಾತ್ ಭಜತಾ ನೀಹಯಾತ್ಮಾನಂ ಅನೀಹಂ ಹರಿಮೇಶ್ವರಂ. ಯಾವ ಪ್ರಯೋಜನವೂ ಇಲ್ಲದೇನೆ ಯಾರಿಂದ ನಮಗಿಷ್ಟೆಲ್ಲವೂ ಸಿಕ್ಕಿವೆಯೋ, ಯಾರಿಗೆ ಅಭಿಮುಖವಾಗಿ ನಮ್ಮಲ್ಲಿರುವ ಧರ್ಮ ಅರ್ಥ ಕಾಮಗಳನ್ನ ಹರಿಸಿದರೆ ಅವುಗಳೆಲ್ಲವೂ ಸಾರ್ಥಕವಾಗತ್ತೋ, ಅವುಗಳಿಂದ ಜೀವನದ ಉನ್ನತಿಯು ಲಭ್ಯವಾಗತ್ತೋ ಅಂತಹ ಆ ಪರಮಾತ್ಮನನ್ನ ಸಹಜವಾಗಿ ಆರಾಧನೆ ಮಾಡಬೇಕು. ಆರಾಧನೆ ಮಾಡಬೇಕು ಅನ್ನೋ ಬುದ್ಧಿಯಿಂದ ಆರಾಧನೆ ಮಾಡಬೇಕು. ನಾವೇನಾದ್ರೂ ಈ ಕೆಲಸಗಳನ್ನು ಮಾಡ್ಲಿಲ್ಲ ಅಂತಂದ್ರೆ ನರಕದಲ್ಲಿ ಭಟರೆಲ್ಲ ಹಾಕಿ ಬೋಂಡ್ ಹಾಕರದು ಬಿಡ್ತಾರೆ. ಯಾರಾದ್ರೂ ಬಂದು ನಮಗೆ ಶೂಲದಿಂದ ತಿವಿದು ಬಿಡ್ತಾರೆ, ಮೇಲ್ಗಡೆ ಬೆಟ್ಟದಿಂದ ಹಾಕಿ ಬಿಡ್ತಾರೆ ಅನ್ನೋ ಭಯದಿಂದ ಅಲ್ಲ, ನಮಗೆಲ್ಲ ಇಷ್ಟು ಉಪಕಾರ ಮಾಡಿದ್ದಾನಲ್ಲ. ತಂದೆ ತಾಯಿಗಳನ್ನ ಯಾವ್ದಾದ್ರೂ ಒಂದು ಉಪಕಾರ ಬುದ್ಧಿಯಿಂದ ಪ್ರೀತಿ ಮಾಡ್ತೇವೋ, ಅಥವಾ ತಂದೆ ತಾಯಿಗಳಲ್ಲಿ ಸಹಜವಾದ ಪ್ರೀತಿ ಇರೋ, ನಮ್ಮಲ್ಲಿ ನಮಗೆ ಯಾವ ಪ್ರೀತಿ ಇರತ್ತೆ? ಸಹಜವಾದ ಪ್ರೀತಿ ಅಲ್ವಾ? ಇಂತಹ ಸಹಜವಾದ ಪ್ರೀತಿಯನ್ನ ತನಗೆ ಯಾವುದೇ ಪ್ರಯೋಜನವಿಲ್ಲದೇನೆ ಇಷ್ಟೆಲ್ಲ ಉಪಕಾರ ಮಾಡಿದ ಪರಮಾತ್ಮನನ್ನ ಸಹಜವಾದ ಪ್ರೀತಿಯಿಂದ ಆರಾಧನೆ ಮಾಡಿ. ನಾವೆಲ್ಲ ಆರಾಧನೆ ಮಾಡ್ತೇವೆ, ಕಷ್ಟಗಳು ಬಂದಾಗ ಭಗವಂತ ಬಹಳ ಕಷ್ಟ ಬಂದಿದೆ, ಆ ಕಷ್ಟಗಳಿಂದ ಪಾರು ಮಾಡು ಅಂತ ಆರಾಧನೆ ಮಾಡ್ತೇವೆ. ಮಾಡಬಾರ್ದು ಅಂತಲ್ಲ, ಮಾಡ್ಬೇಕು. ಯಾಕೆಂದ್ರೆ ಕಷ್ಟ ಬಂದಾಗ ರಕ್ಷಣೆ ಮಾಡ್ಲಿಕ್ಕೆ ಇರೋದು ಅವನು ಒಬ್ಬನೇ. ನನ್ನ ಕಷ್ಟ ಬಂದಿದೆ ಅಯ್ಯ, ನೀನಿರೋದೇ ನನ್ನ ಕಷ್ಟಗಳನ್ನು ಪರಿಹಾರ ಮಾಡ್ಲಿಕ್ಕೆ, ಮಾಡು ಅಂತ ಅಧಿಕಾರಯುತವಾಗಿ ಹೇಳ್ಬೇಕು, ಅದರಲ್ಲಿ ತಪ್ಪಿಲ್ಲ. ಆದ್ರೆ ಅವಾಗ ಅಷ್ಟೇ ಹೇಳಬಾರ್ದು. ಯಾವಾಗ್ಲೂ ನಿನ್ನ ಭಕ್ತರಾಗಿದ್ದೇವೆ ಅನ್ನುವಂತಹ ಯೋಚನೆ ನಮ್ಮ ಮನಸ್ಸಿನಲ್ಲಿ ಇರಬೇಕು. ನೀವು ಆ ಭಗವಂತನನ್ನ ಆರಾಧನೆ ಮಾಡಿ. ಆ ಭಗವಂತನಿಂದಲೇ ಪಂಚಭೂತಗಳಿಂದ ನಿರ್ಮಿತವಾದಂತಹ ಈ ಶರೀರ ನಮಗೆಲ್ಲರಿಗೂ ಸಿಕ್ಕಿದೆ. ಇದರಿಂದ ಜೀವ ಈ ಶರೀರದಲ್ಲಿ ನಿಂತುಕೊಂಡು ಕರ್ಮಗಳೆಲ್ಲವನ್ನ ಮಾಡ್ತಾ ಇದ್ದಾನೆ. ಆ ಕಾರಣದಿಂದ ಅವನು ನಮ್ಮೆಲ್ಲರ ಸಂಸಾರಕ್ಕೆ, ನಮ್ಮ ಈ ಶರೀರ ಸಿಗಲಿಕ್ಕೆ, ನಮ್ಮ ಪ್ರವೃತ್ತಿ ಆಗ್ಲಿಕ್ಕೆ ಮೂಲ ಕಾರಣ ಅಂತ ಕರೆಸಿಕೊಂಡಿದ್ದಾನೆ. ಸರ್ವೇಷಾಮಪಿ ಭೂತಾನಾಂ ಹರಿಹಿ ಆತ್ಮ ಈಶ್ವರ ಪ್ರಿಯ ಭೂತೈಃ ಮಹದ್ಭಿಃ ಸ್ವಕೃತೈಃ ಭೂತಾನಾಂ ಬೀಜ ಸನ್ನಿತಃ. ನಮಗಿಷ್ಟ ಆದ್ಮೇಲೆ ಅನ್ಸತ್ತೆ, ಅಯ್ಯಪ್ಪ ನಾವೆಲ್ಲ ಹೆಂಗ್ ಮಾಡೋದಯ್ಯ, ನಾವು ಈಗಂತೂ ಅಸುರರ ಮಕ್ಕಳಾಗಿ ದೈತ್ಯರ ಮಕ್ಕಳಾಗಿ ಹುಟ್ಟುಬಿಟ್ಟಿದ್ದೇವೆ. ಮುಂದಿನ ಜನ್ಮದಲ್ಲಿ ಯಾವಾಗಾದ್ರೂ ಬ್ರಾಹ್ಮಣರೋ ಅಥವಾ ಕ್ಷತ್ರಿಯರೋ ವೈಶ್ಯರೋ ಯಾವುದೋ ಒಂದು ಒಳ್ಳೆ ಇದರಲ್ಲಿ ಕುಲದಲ್ಲಿ ಹುಟ್ಟಿದರೆ, ಒಳ್ಳೆ ಮನುಷ್ಯರ ಜಾತಿಯಲ್ಲಿ ಹುಟ್ಟಿದರೆ, ಆವಾಗ ಒಂದಿಷ್ಟು ಪಾಠ ಪ್ರವಚನಗಳು ಇದನ್ನೆಲ್ಲ ಕೇಳಿಸ್ಕೊಂಡು ಆವಾಗ ಒಳ್ಳೆ ಸಾಧನೆಯನ್ನ ಭಗವಂತನ ಭಕ್ತಿಯನ್ನು ಮಾಡೋಣ. ಈ ಜನ್ಮದಲ್ಲಿ ಸ್ವಲ್ಪ ಊಫಿ ಮಾಡ್ಬಿಡೋಣ ಅಂತ ಆ ದೈತ್ಯರ ಬಾಲಕರು ಅಥವಾ ಅಸುರರ ಮಕ್ಕಳು ಕೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾನೆ ಪ್ರಹ್ಲಾದ, ನೀವು ದೇವರಾಗ್ಲಿ ಅಸುರರಾಗ್ಲಿ ಮನುಷ್ಯರಾಗ್ಲಿ ಯಕ್ಷರಾಗ್ಲಿ ಗಂಧರ್ವರಾಗ್ಲಿ ಪ್ರಾಣಿಗಳಾಗ್ಲಿ ಪಕ್ಷಿಗಳಾಗ್ಲಿ ಏನು ಕೀಟಗಳಾಗ್ಲಿ ಅದು ಇದು ಅಂತಿಲ್ಲ. ಮಾಡಬೇಕಾದದ್ದು ಒಂದೇ, ಭಗವಂತನ ಪಾದ ಭಜನೆ, ಭಗವಂತನ ದಾಸ್ಯ. ನಾವೆಲ್ಲ ನಿನ್ನ ಅಧೀನರಾಗಿದ್ದೇವೆ, ನಿನ್ ಜವಾಬ್ದಾರಿ ನಮ್ಮನ್ನು ರಕ್ಷಣೆ ಮಾಡೋದು, ಅದು ನಿನಗ್ ಬಿಟ್ಟಿದ್ದು. ನಮ್ಮ ಕರ್ತವ್ಯ ನಿನ್ನ ಸೇವೆ ಮಾಡೋದು, ಅದನ್ನ ಅಷ್ಟನ್ನು ಮಾಡ್ತೇವೆ ಅಂತ ಅಂದುಕೊಂಡು
ಆ ಭಗವಂತನನ್ನ ಭಜನೆ ಮಾಡಿದಿರಿ ಅಂತಂದ್ರೆ ಏನಾಗತ್ತೆ? ನನ್ ಹಾಗಾಗತ್ತೆ ನೋಡಿ. ನನಗೆ ಎಷ್ಟೆಲ್ಲ ಆಪತ್ತು ಬಂತು ನಿಮ್ಗೆ ಗೊತ್ತಿದೆ ತಾನೆ. ಪ್ರತಿ ದಿವಸ ಪೇಪರ್ಗಳಲ್ಲಿ ಓದ್ತಾ ಇದ್ದೀರಾ ಇಲ್ಲ? ಈ ದಿವಸ, ನಿನ್ನೆ ದಿವಸ ಪ್ರಹ್ಲಾದನನ್ನ ಎಣ್ಣೆಯಲ್ಲಿ ಹಾಕಿ ಹುರಿದ್ರು, ಏನೂ ಆಗ್ಲಿಲ್ಲ. ಬೆಟ್ಟದ ಮೇಲಿಂದ ಚೆಲ್ಲಿದ್ರು, ಏನೂ ಆಗ್ಲಿಲ್ಲ. ಆನೆಗಳ ಕಡೆಯಿಂದ ತುಳಸಿಗೆ ಬಂದ್ರು, ಆನೆಗಳು ಹೆದರ್ಕೊಂಡು ಓಡ್ ಹೋಯ್ತು. ಈಟಿಗಳಿಂದ ತಿವಿಲಿಗೆ ಬಂದ್ರು, ಈಟಿಗಳೆಲ್ಲ ಮೊಂಡಾಗ್ ಹೋಯ್ತು, ಇವನಿಗೇನು ಆಗ್ಲಿಲ್ಲ. ಪ್ರತಿ ದಿವಸ ನ್ಯೂಸ್ ಪೇಪರ್ ಅಲ್ಲಿ ಓದ್ತಾ ಇದ್ದೀರೋ ಇಲ್ಲೋ, ಆ ತರ ನಿಮಗೆಲ್ಲ ಆಗತ್ತೆ ಅಂತ ಅಸುರರಿಗೆ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ತುಂಬಾ ಅದ್ಭುತವಾದಂತಹ ಶ್ಲೋಕ ಇಲ್ಲಿ ಹೇಳ್ತಾ ಇದ್ದಾರೆ. ನಮಗೆಲ್ಲ ಒಂದೊಂದು ಭಾವನೆ ಇರುತ್ತೆ. ನಾನು ಬ್ರಾಹ್ಮಣನಾಗಿ ಹುಟ್ಟಿದ್ದೇನೆ, ನಾನು ಕ್ಷತ್ರಿಯನಾಗಿ ಹುಟ್ಟಿದ್ದೇನೆ, ವೀರ ವೈಶ್ಯರ ಕುಲದಲ್ಲಿ ಹುಟ್ಟಿದ್ದೇನೆ, ಅಥವಾ ನಾನು ಇಂತಹ ಪಂಗಡದಲ್ಲಿ ಶ್ರೇಷ್ಠವಾದ ಮನೆತನದಲ್ಲಿ ಹುಟ್ಟಿದ್ದೇನೆ, ಮಹಾ ಬುದ್ಧಿ ಸಾಮರ್ಥ್ಯ ಇದೆ, 5-6 ಗೋಲ್ಡ್ ಮೆಡಲ್ಗಳನ್ನು ತೆಗೆದುಕೊಂಡಿದ್ದೇನೆ. ನನ್ನಂಥ ಬುದ್ಧಿವಂತಿಕೆ, ಓದಿದ ತಕ್ಷಣ ಅರ್ಥವಾಗದೇ ಇರುವಂತಹ ವಿಷಯ ಯಾವುದೂ ಇಲ್ಲ. ಎಲ್ಲವನ್ನ ನಾನು ತಿಳಿದ್ಬಿಟ್ಟಿದ್ದೇನೆ. ಎಲ್ಲ ಶಾಸ್ತ್ರಗಳನ್ನ, ಎಲ್ಲ ಗ್ರಂಥಾಲಯಗಳನ್ನ, ಎಲ್ಲ ಪುಸ್ತಕಗಳನ್ನು ಅರದ ಹಾಗೆ ಕುಡಿದು ಬಿಟ್ಟಿದ್ದೇನೆ. ಎಲ್ಲವನ್ನು ಓದ್ಬಿಟ್ಟಿದ್ದೇನೆ. ಆಡು ಮುಟ್ಟದ ಸೊಪ್ಪಿಲ್ಲ, ನಾನು ಓದದೇ ಇರುವ ಪುಸ್ತಕ ಇಲ್ಲ, ಎಲ್ಲವನ್ನು ಓದ್ಬಿಟ್ಟಿದ್ದೇನೆ. ಎಲ್ಲದ ಜ್ಞಾನದ ಪರಿಪಾಕ ನನ್ನ ತಲೆಯಲ್ಲಿದೆ. ಒಳ್ಳೆ ಆಚಾರ ಮಾಡ್ತಾ ಇದ್ದೇನೆ, ಋಷಿಯ ಹಾಗೆ ಜೀವನವನ್ನು ಮಾಡ್ತಾ ಇದ್ದೇನೆ, ಬೇಕಾದಷ್ಟು ದಾನ ಮಾಡ್ತಾ ಇದ್ದೇನೆ, ತಪಸ್ಸನ್ನು ಮಾಡ್ತಾ ಇದ್ದೇನೆ. ನನ್ನಷ್ಟು ಮಡಿ ಹುಡಿ ಆಚರಣೆಗಳು ಯಾರು ಮಾಡೋದಿಲ್ಲ. ಅಂತಾದ್ರೂ ಇದು ಎಷ್ಟೆಲ್ಲ ಇದ್ರೂ ಭಗವಂತನಲ್ಲಿ ಪ್ರೀತಿ, ಭಗವಂತನಲ್ಲಿ ಭಕ್ತಿ ಇಲ್ಲ ಅಂತಂದ್ರೆ ಯಾವ ಕರ್ಮಗಳು ಉಪಯೋಗ ಇಲ್ಲ. ಹಾಗಾದ್ರೆ ಇವು ಯಾವುದನ್ನು ಮಾಡಬಾರ್ದು ಅಂತ ಅರ್ಥವಾ? ಎಲ್ಲವನ್ನೂ ಮಾಡ್ಬೇಕು, ಯಾವುದನ್ನು ಮಾಡದೇ ಇರೋ ಹಾಗಿಲ್ಲ. ಭಗವಂತನ ಪೂಜೆಯನ್ನು ಮಾಡಬೇಕು, ಯಥಾಯೋಗ್ಯವಾಗಿ ದಾನಾದಿಗಳನ್ನ ಆಚರಣೆ ಮಾಡಬೇಕು, ಶುಚಿಯನ್ನ ಆಚರಣೆ ಮಾಡಬೇಕು, ಮನಸ್ಸಿನ ಪಕ್ವತೆಯನ್ನ ಸಂಪಾದನೆ ಮಾಡಿಕೊಳ್ಬೇಕು, ಒಳ್ಳೆ ಬುದ್ಧಿವಂತಿಕೆ ಇರಬೇಕು, ಸದಾಚಾರಗಳನ್ನು ರೂಪಿಸಿಕೊಳ್ಬೇಕು. ಆದರೆ ಇದು ಎಲ್ಲವೂ ಕೂಡ ಸೇರ್ಬೇಕು ಅಂತಂದ್ರೆ ಅದಕ್ಕೆ ಅನುಗುಣವಾದಂತಹ ಭಕ್ತಿಯೂ ಕೂಡ ಪರಮಾತ್ಮನಲ್ಲಿ ಇರಬೇಕು. ಇದು ಹೇಗೆ ಅಂತಂದ್ರೆ, ಕಾಣದೇ ಇರುವ ಎಲ್ಲವನ್ನ ಒಟ್ಟಾಗಿ ಹಿಡಿದುಕೊಳ್ಳುವಂತಹ ಅದ್ಭುತವಾದ ಶಕ್ತಿ. ನಾವು ಯಾವ್ದಾದ್ರು ಒಂದು ಮುತ್ತಿನ ಸರವನ್ನ ಮಾಡಿಕೊಂಡ್ರೆ, ಆ ಮುತ್ತಿನ ಸರದಲ್ಲಿ ಒತ್ತೊತ್ತಾಗಿ ಆ ಮುತ್ತುಗಳನ್ನೆಲ್ಲ ಪೋಣಿಸಿ ಬಿಟ್ರೆ, ನಮಗೆ ಒಳಗಡೆಯಲ್ಲಿರುವಂತಹ ಆ ದಾರ, ಬಂಗಾರದ ದಾರ ಏನಿರುತ್ತೋ ಅದು ಯಾವ ಬಂಗಾರದ ದಾರ ನಮಗ್ ಕಾಣೋದಿಲ್ಲ. ನಮಗ್ ಕಾಣೋದೇನು ಅಂತಂದ್ರೆ ಬರೀ ಹೊರಗಡೆಯಲ್ಲಿ ಜೋಡಿಸಿದ ಮುತ್ತು, ಹವಳ ಏನಿರುತ್ತೋ ಅದು ಅಷ್ಟೇ ಕಾಣುತ್ತೆ. ಆದ್ರೆ ಒಳಗಡೆಯಲ್ಲಿರುವಂತಹ ಆ ದಾರ ಅಥವಾ ಬಂಗಾರದ ಥ್ರೆಡ್, ತಂತಿ ಇಲ್ಲ ಅಂತಂದ್ ಹೇಳಿದ್ರೆ ಈ ಮುತ್ತುಗಳೆಲ್ಲ ಕೆಳಗಡೆ ಉದುರಿ ಹೋಗಿಬಿಡತ್ತೆ, ಮಣ್ಣಾಗಿ ಹೋಗತ್ತೆ. ಕಾಣುವುದು ಯಾವುದು? ಮುತ್ತುಗಳು. ಆದರೆ ಕಾಣದೇನೆ ಆ ಮುತ್ತುಗಳನ್ನು ಹಿಡಿದುಕೊಂಡು ಇಟ್ಟುಕೊಂಡಿರುವಂತಹ ಶಕ್ತಿ ಒಳಗಡೆಯಲ್ಲಿರುವಂತಹ ತಂತಿಗೆ ಇದೆ. ಆ ತಂತಿಯ ರೀತಿಯಲ್ಲಿ ನಾವು ಮಾಡುವ ಪ್ರತಿಯೊಂದು ಸದಾಚಾರಗಳಿರಬಹುದು, ದಾನ ಇರಬಹುದು, ನಾವು ಮಾಡಿದ ತಪಸ್ಸಿರಬಹುದು, ಪೂಜೆ ಆರಾಧನೆಗಳು, ನನ್ನ ಜ್ಞಾನ, ಇವೆಲ್ಲವೂ ಕೂಡ ಸಾರ್ಥಕವಾಗುವುದು. ನಾನು ಮಾಡಿದ ಮಡಿ ಆಚಾರಗಳು, ಶೌಚಾಚಾರಗಳು, ಶುದ್ಧತೆ, ಇನ್ನೊಬ್ಬರಿಗೆ ಮಾಡಿದ ಉಪಕಾರ, ಇವು ಎಲ್ಲವೂ ಕೂಡ ಒಂದೊಂದು ಮುತ್ತು ಇದ್ದ ಹಾಗೆ. ಎಷ್ಟೆಷ್ಟು ಮುತ್ತುಗಳು, ಹವಳ, ಇವು ಎಲ್ಲವೂ ಬೇಕು. ಬರೀ ಮುತ್ತುಗಳಿತ್ತು ಅಂತಂದ್ರೆ ಅಷ್ಟು ಚೆನ್ನಾಗಿ ಸರ ಕಾಣೋದಿಲ್ಲ. ಮುತ್ತು, ರತ್ನಗಳು, ನಾನಾ ವಿಧವಾದಂತಹ ಮಣಿಗಳು ಎಲ್ಲವೂ ಆಹಾರದಲ್ಲಿ ಸೇರ್ತು ಅಂತಂದ್ ಹೇಳಿದ್ರೆ ಆವಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಆದರೆ ಈ ಎಲ್ಲ ಅನೇಕ ವಿಧವಾದಂತಹ ಮುತ್ತುಗಳಿದೆ, ಆದ್ರೆ ಅದನ್ನು ಹಿಡಿದುಕೊಳ್ಳಿಕ್ಕೆ ಒಂದು ತಂತಿ ಇಲ್ಲ ಅಂತಾದ್ರೆ ಅವು ಎಲ್ಲವೂ ಕೆಳಗಡೆಯಲ್ಲಿ ಬಿದ್ದು ಮಣ್ಣಾಗಿ ಹೋಗತ್ತೆ, ಕೆಸರಿನಲ್ಲಿ ಸೇರಿಕೊಂಡು ಬಿಡತ್ತೆ. ಇದ್ದದ್ದು ಉಪಯೋಗ ಇಲ್ಲದೆ ಇರೋ ಹಾಗಾಯ್ತು, ಕಳೆದುಕೊಂಡು ಬಿಡ್ತೇವೆ. ಇರುವಂತಹ ಎಲ್ಲ ಮುತ್ತುಗಳು, ರತ್ನಗಳು, ಆ ಅಪರೂಪದ ಹರಳುಗಳು ಎಲ್ಲವೂ ಭೂಮಿಯಲ್ಲಿ ಸೇರಿಕೊಂಡು ಬಿಡುತ್ತೆ. ಅವುಗಳೆಲ್ಲವನ್ನ ಹಿಡಿದುಕೊಳ್ಳಿಕ್ಕೆ ಒಂದು ತಂತಿ, ಬಂಗಾರದ ತಂತಿ ಇದ್ರೆ ಇವುಗಳು ಎಷ್ಟು ಚೆನ್ನಾಗಿ ಜೋಡಿಸ್ತೇವೋ ಅಷ್ಟು ಚೆನ್ನಾಗಿ ನಮ್ಮ ಕಂಠದಲ್ಲಿ ಆಭರಣವಾಗಿ ಶೋಭಿಸುತ್ತೆ. ಅದೇ ರೀತಿಯಾಗಿ
ಜೀವನದಲ್ಲಿ ಈ ಎಲ್ಲ ಆಚರಣೆಗಳು, ನಮ್ಮ ಜ್ಞಾನ, ತಪಸ್ಸು, ಪೂಜೆ, ದಾನ, ಇವು ಏನೇನು ಧರ್ಮಗಳೆಲ್ಲ ಒಂದೊಂದು ಹಂತಗಳನ್ನು ಹೇಳಿದ್ದಾರೋ ಅವು ಎಲ್ಲವೂ ಕೂಡ ಶೋಭಿಸೋದು ಯಾವಾಗ ಅಂತಂದ್ರೆ ಭಗವಂತನ ಭಕ್ತಿ ಬೇಕು. ಆ ಭಕ್ತಿ ಇವು ಎಲ್ಲವನ್ನ ಒಟ್ಟಿಗೆ ಹಿಡಿದುಕೊಳ್ಳುವಂತಹ ಒಂದು ದೊಡ್ಡದಾದಂತಹ ತಂತುವಿನ ಕೆಲಸವನ್ನ ನಿಭಾಯಿಸತ್ತೆ. ಒಂದು ವೇಳೆ ಆ ಭಕ್ತಿ ಇಲ್ಲ ಅಂತಾದ್ರೆ ಹರಿರನ್ಯದ್ ವಿಡಂಬನಂ, ಭಗವಂತ ಬಹಳ ಅಪೇಕ್ಷೆ ಪಡುವಂತಹದ್ದು ಭಕ್ತಿಯನ್ನ. ಭಕ್ತಿ ಅಂತಂದ್ರೆ ಪೂರ್ತಿಯಾಗಿ ಭಗವಂತನನ್ನ ಶರಣು ಹೊಂದಬೇಕು. ಶರಣಾಗತಿ ರೇಷಾ ಸ್ಯಾತ್ ಮುಕ್ತೋ ಮೋಕ್ಷ ಫಲಪ್ರದ. ಭಗವಂತನ ಶರಣಾಗತಿ ಇದು ದೊಡ್ಡದಾದ ಫಲವನ್ನು ಕೊಡುವಂತಹದ್ದು. ಈ ಶರಣಾಗತಿ, ಭಗವಂತ ನಿನ್ನ ಅಧೀನರಾಗಿದ್ದೇವೆ, ನಿನ್ನ ದಾಸ್ಯದಲ್ಲಿ ಇದ್ದೇವೆ, ಏನೇನು ಕರ್ಮಗಳನ್ನು ಮಾಡ್ತೇವೋ ಅದು ಎಲ್ಲವನ್ನ ನಿನ್ನಿಂದ ಮಾಡ್ತಾ ಇದ್ದೇವೆ, ಏನನ್ನ ಸುಖವಾಗ್ಲಿ ದುಃಖವಾಗ್ಲಿ ಏನನ್ನ ಅನುಭವಿಸ್ತಾ ಇದ್ದೀಯೋ ನೀನ್ ಅದನ್ನ ನಮಗ್ ಕೊಡ್ತಾ ಇದ್ದಿ, ನಾವು ಮಾಡಿದ ಕರ್ಮಗಳಿಗೆ ಅನುಗುಣವಾಗಿ ಇಷ್ಟೆಲ್ಲವನ್ನು ಕೊಡ್ತಾ ಇದ್ದಿ, ಗುರು ಹಿರಿಯರ ಆಶೀರ್ವಾದದಿಂದ ಜೀವನದಲ್ಲಿ ಸುಖವಾಗಿದ್ದೇನೆ. ಕೆಟ್ಟ ಕೆಲಸಗಳು ಏನಾದ್ರೂ ಘಟನೆಗಳು ಆಯ್ತು ಅಂತಂದ್ರೆ ನಾನು ಮಾಡಿದ ಕರ್ಮಗಳ ಫಲವನ್ನು ಇಷ್ಟಕ್ಕೆ ಮಾಡಿ ಮುಗಿಸ್ತಾ ಇದ್ದೀಯಾ ಪರಮಾತ್ಮ, ಇನ್ನು ಎಷ್ಟೆಷ್ಟನ್ನು ಅನುಭವಿಸಬೇಕಾಗಿತ್ತೋ ಇಷ್ಟರಲ್ಲೇ ಮುಗಿಸ್ತಾ ಇದ್ದೀಯಾ ಅಂತ ಕ್ಷಣ ಕ್ಷಣದಲ್ಲೂ ಜೀವನದಲ್ಲಾಗುವ ಪ್ರತಿಯೊಂದು ಘಟನೆಗಳನ್ನು ಕೂಡ ಭಗವಂತನಿಂದಾಗಿದೆ ಎನ್ನುವಂತಹ ಭಾವನೆ ಮನಸ್ಸಿನಲ್ಲಿ ಬರಬೇಕು. ರಕ್ಷತೀತ್ಯೇವ ವಿಶ್ವಾಸ. ಇಷ್ಟೇ, ನನಗೆ ಏನೇ ಆಪತ್ತುಗಳು ಬರಲಿ, ಎಂತಹದ್ದೇ ಕಠಿಣವಾದ ಸನ್ನಿವೇಶಗಳು ಬಂದಿರ್ಲಿ, ಎಷ್ಟೇ ಜೀವನದಲ್ಲಿ ಸೋಲುವ ಹತಾಶೆಯ ಪರಿಸ್ಥಿತಿ ಬಂದಿರ್ಲಿ, ಏನೇ ಆಗ್ಲಿ ಭಗವಂತ ರಕ್ಷಣೆ ಮಾಡ್ತಾನೆ ಅನ್ನುವ ದೃಢವಾದ ವಿಶ್ವಾಸ ಜೀವನಿಗೆ ಇದೆ ಅಂತಾದರೆ ಶರಣಾಗತಿ ಪರಮಾತ್ಮನಲ್ಲಿದೆ. ನಾ ಪೂರ್ತಿಯಾಗಿ ನಿನ್ನನ್ನ ಮೊರೆ ಹೊಂದಿದ್ದೇನೆ, ನನ್ನದು ಅಂತ ಏನೂ ಇಲ್ಲ ಅಂತ ಪೂರ್ತಿಯಾಗಿ ಶರಣು ಹೊಂದಿದ್ದೇನೆ ಅಂತಾದ್ರೆ ಇದು ಭಕ್ತಿ. ಇಂತಹ ಭಕ್ತಿ ಇಲ್ಲದೇನೆ ಮಾಡಿದ ಎಲ್ಲ ಸತ್ಕರ್ಮಗಳು, ನಾವು ಎಷ್ಟೇ ಸದಾಚಾರಗಳನ್ನು ಮಾಡಿರಬಹುದು, ಇದು ಎಲ್ಲವೂ ಏನಾಗತ್ತೆ ಅಂದ್ರೆ ಅನ್ಯದ್ ವಿಡಂಬನಂ, ಎಲ್ಲವೂ ಬರೀ ನಾಟಕ ಅಷ್ಟೇ, ಶುದ್ಧ ನಾಟಕ. ಭಕ್ತಿ ಒಂದಿಲ್ಲದೇನೆ ಇಷ್ಟೆಲ್ಲವನ್ನ ಮಾಡಿದರೂ ಕೂಡ ಅದು ಬರೀ ನಾಟಕ ಅಂತ ಕರೆಸಿಕೊಳ್ಳುತ್ತೆ ಹೊರತಾಗಿ ಯೋಗ್ಯವಾದ ಫಲವನ್ನು ತಂದುಕೊಡ್ಲಿಕ್ಕೆ ಸಮರ್ಥವಾಗೋದಿಲ್ಲ. ಅದನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ದೇವೋ ಸುರೋ ಮನುಷ್ಯೋ ವಾ ಯಕ್ಷೋ ಗಂಧರ್ವ ಏವವ ಭಜನ್ ಮುಕುಂದ ಚರಣಂ ಸ್ವಸ್ತಿಮಾನ್ ಸ್ಯಾದ್ಯಥಾ ವಯಂ. ದೇವತೆಗಳಾಗ್ಲಿ, ಅಸುರರಾಗ್ಲಿ, ಮನುಷ್ಯರಾಗ್ಲಿ, ಯಕ್ಷರಾಗ್ಲಿ, ಗಂಧರ್ವರಾಗಿರ್ಲಿ, ಯಾವುದೇ ಪ್ರಾಣಿ ಪಕ್ಷಿಗಳಾಗಿರ್ಲಿ, ಭಜನ್ ಮುಕುಂದ ಚರಣಂ ಸ್ವಸ್ತಿಮಾನ್ ಸ್ಯಾದ್ ಯಥಾ ವಯಂ. ನಾನು ಹೇಗೆ ಆ ಭಗವಂತನನ್ನ ಆರಾಧನೆ ಮಾಡಿ, ನಾನು ಅಸುರ, ಅವನ ಶತ್ರು, ಪರಮ ಶತ್ರು, ಅವನು ತಪಸ್ಸು ಮಾಡೋದೇ ಅವನನ್ನು ಕೊಲ್ಲಬೇಕು ಅಂತ ನಾನು ಯಾರನ್ನ ಆರಾಧನೆ ಮಾಡ್ತಾ ಇದ್ದೇನೋ ಆ ದೇವರನ್ನು ಕೊಲ್ಲಬೇಕು ಅಂತ ನಮ್ಮಪ್ಪ ತಪಸ್ಸನ್ನು ಮಾಡ್ತಾನೆ. ಭಗವಂತನ ದ್ವೇಷಿ ಯಾರಿದ್ದಾನೋ ಅವನ ಮಗ ನಾನು, ಆದರೂ ಭಗವಂತ ನನ್ನನ್ನು ರಕ್ಷಣೆ ಮಾಡಿದ. ಯಾಕೆ ಅಂತಂದ್ರೆ ನಮ್ಮ ತಂದೆ ಎಂಥವನು ಅಂತ ನೋಡ್ಲಿಲ್ಲ, ಇವನ್ ಏನ್ ಮಾಡ್ತಾ ಇದ್ದಾನೆ ಅಂತ ಅಷ್ಟೇ ಗಮನಿಸಿದ. ನಾವ್ ಯಾರಾದ್ರೂ ಲೋಕದಲ್ಲಿ ಒಂದು ಮಾತಿದೆ, ಹಿಂದೆನೂ ಒಮ್ಮೆ ಹೇಳಿದ್ದೇನೆ, 3 ಶೇಷಗಳನ್ನು ಉಳಿಸಿಕೊಳ್ಬಾರ್ದು. ಋಣಶೇಷ, ಅಗ್ನಿಶೇಷ, ಶತ್ರುಶೇಷವನ್ನು ಉಳಿಸಿಕೊಳ್ಬಾರ್ದು. ನಾವೇನಾದ್ರೂ ಸ್ವಲ್ಪ ಸಾಲವನ್ನು ಮಾಡಿದ್ರೆ ಈ ಸ್ವಲ್ಪ ಇದೆ ಬಿಡು ಅಂತ ಹಾಗೆ ಬಿಡಬಾರ್ದು. ಬಡ್ಡಿ, ಚಕ್ರಬಡ್ಡಿ ಇದೆಲ್ಲ ಬೆಳೆದು ದೊಡ್ಡದಾಗಿ ಹೋಗ್ಬಿಡುತ್ತೆ. ಆಮೇಲೆ ಬೆಂಕಿ ಸ್ವಲ್ಪ ಇದೆ, ಇರ್ಲಿ ಬಿಡು, ಸ್ವಲ್ಪ ಇದೆ, ಆರು ಹೋಗತ್ತೆ ಅಂತ ಹಾಗೆ ತಾತ್ಸಾರ ಮಾಡಿ ಬಿಡಬಾರದು. ಆ ಬೆಂಕಿ ಬೆಳೆದು ಇಡೀ ಮನೆಯನ್ನೇ ಸುಟ್ಟು ಹಾಕಿ ಬಿಡಬಹುದು. ಶತ್ರುಶೇಷ, ಶತ್ರು ಸತ್ತಿದ್ದಾನೆ ಅಂತ ಅಂದುಕೊಂಡು ಅಷ್ಟಕ್ಕೆ ನಿಲ್ಲಿಸಬಾರ್ದು. ಅವನ ಮಕ್ಕಳು, ಮೊಮ್ಮಕ್ಕಳು ಯಾರಾದ್ರೂ ಇರ್ತಾರೋ ಆ ಸಂತಾನದಲ್ಲಿ ಬಂದವರೆಲ್ಲ ದುಷ್ಟರೇ. ಮುಂದೆಲ್ಲ ಒಂದು ದಿವಸ ಇವನಿಂದ ನಮ್ಮ ವಂಶದಲ್ಲಿ ಇಂಥವ್ರಿಗೆ ತೊಂದರೆ ಆಗಿದೆ ಅಂತ ಅಂದುಕೊಂಡು ಆ ದ್ವೇಷದಿಂದ ಕೊಂದು ಬಿಡಬಹುದು ಅಂತ ಆ ಶತ್ರುಶೇಷವನ್ನು ಉಳಿಸಬಾರದು ಅಂತ ನೀತಿ ಶತಕದಲ್ಲಿ ಮಾತಿದೆ, ನೀತಿಗಳಲ್ಲಿ. ನಾನು ಕಡು ಪರಮಾತ್ಮನ ದ್ವೇಷಿಗಳಾದ ಹಿರಣ್ಯಾಕ್ಷ, ಹಿರಣ್ಯಕಶುಪಗಳ ವಂಶದಲ್ಲಿ ಬಂದವನು. ಹಿರಣ್ಯಾಕ್ಷನನ್ನ ದೇವರು ಕೊಂದಿದ್ದಾನೆ, ನಮ್ ಚಿಕ್ಕಪ್ಪನನ್ನು ಕೊಂದಿದ್ದಾನೆ. ಅದಕ್ಕೋಸ್ಕರ ತಂದೆ ಸಿಟ್ಟಿನಿಂದ ತಪಸ್ಸನ್ನು ಮಾಡಿ ಅವನನ್ನು ಕೊಲ್ಲಬೇಕು ಅನ್ನುವಂತಹ ಬಯಕೆಯಿಂದಾಗಿ ಆರಾಧನೆಯನ್ನು ಮಾಡಿ ಭಗವಂತನಿಂದ ತಪಸ್ಸನ್ನು ಪಡೆದಿದ್ದ, ಬ್ರಹ್ಮದೇವರಿಂದ ತಪಸ್ಸನ್ನು ಪಡೆದಿದ್ದಾನೆ. ಅಂತಹವನ ಮಗ ನನ್ನನ್ನ ಕೊಂದು ಬಿಡಬೇಕಲ್ವೇ? ಇಲ್ಲ, ಅವನು ನಾನು ಶರಣಾಗತನಾಗಿದ್ದೇನೆ ಅಂತ ಅಂದುಕೊಂಡು ಪರಮಾತ್ಮ ಬರೀ ನನ್ನನ್ನ ರಕ್ಷಣೆ ಮಾಡಿದ್ದ ಅಷ್ಟೇ ಅಲ್ಲ,
ನನ್ನನ್ನು ಬಿಟ್ಟಿದ್ದಷ್ಟೇ ಅಲ್ಲ, ಎಂತಹ ಆಪತ್ತುಗಳು ಬಂದರೂ ಕೂಡ ಆ ಆಪತ್ತಿನಿಂದ ಪರಮಾತ್ಮ ನನ್ನನ್ನ ರಕ್ಷಣೆ ಮಾಡಿದ್ದಾನೆ. ನಾನು ಮಾಡಿದ ಭಕ್ತಿ ಮಾತ್ರ ಪರಮಾತ್ಮನಿಗೆ ಬೇಕೇ ಹೊರತಾಗಿ ದ್ವಿಜತ್ವಂ ನಾಲಂ ದ್ವಿಜತ್ವಂ ದೇವತ್ವಂ ಋಷಿತ್ವಂ ವಾ ಸುರಾತ್ಮಜಾಹ ಪ್ರೀಣನಾಯ ಮುಕುಂದಸ್ಯ ನ ವೃತ್ತಂ ನ ಬಹುಜ್ಞತ. ಭಗವಂತನನ್ನ ಸಂತೋಷ ಪಡಿಸ್ಲಿಕ್ಕೆ ನಾನ್ ದೊಡ್ಡ ಬ್ರಾಹ್ಮಣನಾಗಿದ್ದೇನೆ, ತಲೆ ಪೂರ್ತಿ ಇಷ್ಟು ದೊಡ್ಡ ಜುಟ್ಟಿದೆ, ಇಡೀ ವೇದಗಳು ನನ್ನ ಜುಟ್ಟಿನ ಒಳಗಡೆಯಲ್ಲಿ, ತಲೆಯ ಒಳಗಡೆಯಲ್ಲಿದೆ, ದೇವತೆಗಳ ನಮಗೆಲ್ಲ ಎಂಥ ಭಾವನೆ ಇರುತ್ತೆ ಅಂದ್ರೆ, ನಾವು ಒಂದಿಷ್ಟು ವರ್ಷಗಳ ಕಾಲ ವೇದಾಂತಗಳ ಅಧ್ಯಯನವನ್ನು ಮಾಡಿದ್ದೇವೆ, ಒಂದಿಷ್ಟು ಕೇಳಿದ್ದೇವೆ ಅಂದ್ರೆ ದೇವರೆಲ್ಲ ನಾವು ಹೇಳ್ದಲ್ಲೆಲ್ಲ ಬಂದ್ಬಿಟ್ಟು ಕುಣಿದು ಬಿಡ್ತಾನೆ ಅನ್ನುವ ಭಾವನೆ ಇರುತ್ತೆ. ದೇವರೆಲ್ಲ ನಾ ಹೇಳಿದ್ದನ್ನು ಕೇಳ್ತಾನೆ ಬಿಡು ಅನ್ನುವ ಇನ್ಫ್ಲೂಯೆನ್ಸ್ ಮಾಡುವಂತಹ ಶಕ್ತಿ ಬಂದಿದೆ ಅಂತ ನಾವೆಲ್ಲ ಭ್ರಾಂತರಾಗ್ಬಿಟ್ಟಿರ್ತೇವೆ. ಹಾಗೆಲ್ಲ ಇಲ್ಲ. ನಾಲಂ ದ್ವಿಜತ್ವಂ, ದೊಡ್ಡ ಬ್ರಾಹ್ಮಣನಾಗಿದ್ದೇನೆ, ಶಿಖೆಯನ್ನು ಬಿಟ್ಟಿದ್ದೇನೆ, ವೇದಾಂತಗಳ ಅಧ್ಯಯನವನ್ನು ಮಾಡಿದ್ದೇನೆ, ಏನು ಕೇಳಿದ್ರು ಅದನ್ನೆಲ್ಲವನ್ನು ತಕ್ಷಣದಲ್ಲಿ ಉತ್ತರಿಸುವ ಸಾಮರ್ಥ್ಯ ಇದೆ. ಯಾವುದು ಉಪಯೋಗಕ್ಕಿಲ್ಲ. ಭಕ್ತಿ ಬೇಕು. ಪ್ರೀಯತೆ ಅಮಲಯ ಭಕ್ತ್ಯ. ಆ ಜ್ಞಾನದ ಜೊತೆಯಲ್ಲಿನ ಪರಮಾತ್ಮನ ಮಹತ್ವ ಜ್ಞಾನ ಪೂರ್ವಕವಾದ ಪ್ರೀತಿ, ಪರಮಾತ್ಮನಲ್ಲಿ ಅತಿಶಯವಾದಂತಹ, ಮತ್ತೊಬ್ಬರ ಯಾರಲ್ಲೂ ಮಾಡದೇ ಇರುವಂತಹ ನಿರತಿಶಯವಾದಂತಹ ಪ್ರೀತಿ ಪರಮಾತ್ಮನಲ್ಲಿ ಇರಬೇಕು. ನಾನು ದೇವತೆಯ ಅವತಾರವಾಗಿದ್ದೇನೆ, ದೇವತೆಗಳಾಗಿದ್ರು ಅವರನ್ನು ಹೊಸಗಿ ಹಾಕ್ಬಿಡ್ತಾನೆ. ನಾವು ಮುಂದೆ ಕೃಷ್ಣನ ಅವತಾರದ ಕಥೆಗಳನ್ನು ಕೇಳುವ ಸಂದರ್ಭದಲ್ಲಿ ಈ ತರದ ಅನೇಕ ಘಟನೆಗಳನ್ನು ನೋಡ್ತೇವೆ. ಇಂದ್ರನಿಗೆ ಸ್ವಲ್ಪ ಅಹಂಕಾರ ಬಂದಾಗ ಇಂದ್ರನ ಅಹಂಕಾರವನ್ನು ಇಳಿಸ್ಲಿಕ್ಕೆ ಅಂತ ಗೋವರ್ಧನ ಪರ್ವತವನ್ನು ಎತ್ತಾನೆ. ಅರ್ಜುನನ ಅಹಂಕಾರ ಬಂದಾಗ ಸಾಕ್ಷಾತ್ ಇಂದ್ರನೇ ಆದ್ರೂ ಇಂದ್ರನ ಗರ್ವವನ್ನು ಇಳಿಸ್ಲಿಕ್ಕೋಸ್ಕರ ಅಂತ ಅನೇಕ ಪ್ರಸಂಗಗಳಲ್ಲಿ ಅಯ್ಯೋ ನೀನ್ ಮಹಾವೀರ ಅಂತ ಅಂದುಕೊಂಡಿದ್ದೆ, ನಿನ್ನ ಕಡೆಯಿಂದ ಇಷ್ಟು ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ವಾ ಅಂತ ಅವನನ್ನ ಹಂಗಿಸ್ತಾನೆ. ಅಂದ್ರೆ ಭಗವಂತನು ಇಲ್ಲದ ಹೊರತು ಯಾವ ಕೆಲಸವೂ ಆಗೋದಿಲ್ಲ. ಭಗವಂತನ ಭಕ್ತಿ ಎಲ್ಲಾದ್ರೂ ಕಡಿಮೆ ಆಗಿ ಸ್ವಲ್ಪ ನಾನು ಮಾಡಿದೆ ಅನ್ನೋ ಅಹಂಕಾರ ಬಂತೋ ಅಲ್ಲಿ ತಲೆಗೆ ಪೆಟ್ಟು ಹಾಕ್ತಾನೆ. ಇದೆಲ್ಲ ಇರತ್ತೆ ಕೆಲವೊಂದಿಷ್ಟು ಕೋಣಗಳು, ಅವಕ್ಕೆಲ್ಲ ಆವಾಗ ಪೆಟ್ಟು ಹಾಕ್ತಾ ಇರ್ತಾರೆ. ಎಲ್ಲಾದ್ರೂ ಒಂದ್ ಕಡೆಯಲ್ಲಿ ನಿಂತು ಬಿಡ್ತು ಅಂತಂದ್ರೆ ಯಾಕೆ ನಿಂತಿದ್ಯಾ ಅಂತ ಜೋರಾಗಿ ಪೆಟ್ಟು ಹಾಕ್ತಾರಲ್ಲ, ಹಾಗೆ ಸ್ವಲ್ಪ ಅಹಂಕಾರ ತಲೆ ಮೇಲೆ ನೆತ್ತಿ ಮೇಲೆ ಏರ್ತು ಅಂತಂದ್ರೆ ಥಟ್ ಅಂತ ಒಂದು ಏಟನ್ನು ಕೊಡ್ತಾನೆ. ಆಮೇಲೆ ನಮಗೆ ಅಯ್ಯೋ ಕಷ್ಟ ಬಂತು, ನಾನ್ ಮಾಡಿದ್ದಲ್ಲ ದೇವ್ರೆ ಅಂತ ಅನ್ನುವ ಹಾಗೆ ಮಾಡ್ತಾನೆ. ನಮ್ಮ ದೇವತ್ವ, ನಾನ್ ದೊಡ್ಡ ಋಷಿ ಆಗಿದ್ದೇನೆ, ನೀನ್ ಋಷಿ ಆದ್ರೂ ಅಷ್ಟೇ ಏನಾದ್ರೂ ಅಷ್ಟೇ, ಭಕ್ತಿ ಇಲ್ಲ ಅಂತಂದ್ರೆ ಕೆಳಗಡೆ ಹಾಕೋದೆ. ಈ ಕಥೆಗಳೆಲ್ಲ ಮುಂದೆ ಬರುತ್ತೆ. ಅಸುರಾತ್ಮಜಾಹ ಪ್ರೀಣನಾಯ ಮುಕುಂದಸ್ಯ ನವೃತ್ತಂ ನ ಬಹುಜ್ಞತ. ಮಹಾ ಸದಾಚಾರ, ನನ್ನಂಥ ಸದಾಚಾರ ಯಾರಿಗೂ ಇಲ್ಲ, ನಾನು ಮಹಾಜ್ಞಾನಿ ಆಗಿದ್ದೇನೆ, ಇವು ಯಾವುದು ಭಗವಂತನ ಪ್ರೀತಿಗೆ ಕಾರಣವಾಗೋದಿಲ್ಲ. ನ ದಾನಂ ನ ತಪೋ ನೇಜ್ಯ ನ ಶೌಚಂ ನ ವ್ರತಾನಿಚ. ಈ ಚಾತುರ್ಮಾಸ್ಯ ವ್ರತ ಮಾಡ್ತಾ ಇದ್ದೇನೆ, ಒಳ್ಳೆ ಶೌಚಾಚಾರವನ್ನು ಇಟ್ಟುಕೊಂಡಿದ್ದೇನೆ, ತಪಸ್ಸನ್ನು ಮಾಡ್ತಾ ಇದ್ದೇನೆ, ದೊಡ್ಡ ದೊಡ್ಡ ಯಜ್ಞ ಯಾಗಾದಿಗಳನ್ನು ಮಾಡಿದ್ದೇನೆ, ದಾನ ಧರ್ಮಾದಿಗಳನ್ನು ಮಾಡಿದ್ದೇನೆ, ಇವು ಯಾವುದು ಭಕ್ತಿ ಇಲ್ಲದ ಹೊರತು ಉಪಯೋಗಕ್ಕಿಲ್ಲ. ಇದ್ರ ಗಮನಿಸ್ಬೇಕು. ನಾವು ಹಾಗಾದ್ರೆ ಭಕ್ತಿ ಮಾಡ್ತೇವೆ, ಯಾವ್ದನ್ನು ಮಾಡೋದಿಲ್ಲ ಅಂತಿಲ್ಲ, ಎಲ್ಲವನ್ನು ಮಾಡ್ಬೇಕು. ಮಾಡಿದ ಬರೀ ಬಂಗಾರದ ಥ್ರೆಡ್ ಅನ್ನು ಕುತ್ತಿಗೆಯಲ್ಲಿ ಹಾಕೊಂಡ್ರೆ ಚೆನ್ನಾಗಿ ಕಾಣೋದಿಲ್ಲ, ಬರೀ ದಾರವನ್ನು ಕುತ್ತಿಗೆಯಲ್ಲಿ ಪೋಣಿಸಿಕೊಂಡ್ರೆ ಸರಿಯಾಗೋದಿಲ್ಲ. ದಾರದಲ್ಲಿ ಮಣಿಗಳೆಲ್ಲ ಬೇಕು, ಆದ್ರೆ ಬರೀ ಮಣಿಯನ್ನು ಹಾಕೊಳ್ಳಿಕ್ ಆಗೋದಿಲ್ಲ, ದಾರವೂ ಸೇರ್ಕೊಳ್ಬೇಕು. ಹಾಗೆ ಭಕ್ತಿ ಒಳಗಡೆ ಇರುವ ತಂತುವಿನ ಹಾಗೆ ಈ ಎಲ್ಲ ಸತ್ಕರ್ಮ ಅನುಷ್ಠಾನ, ದಾನ, ವ್ರತ, ತಪಸ್ಸುಗಳು ಇವೆಲ್ಲವೂ ಕೂಡ ಮೇಲಿರುವಂತಹ ಮಣಿಗಳ ಹಾಗಿರ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಇದು ಇಲ್ಲದೇನೆ ಯಾವ ಕೆಲಸಗಳನ್ನು ಮಾಡಿದರೂ ಕೂಡ ಹರಿರನ್ಯದ್ ವಿಡಂ, ಬರೀ ವಿಡಂಬನೆ, ಬರೀ ನಾಟಕ ಮಾಡಿದ ಹಾಗಾಗತ್ತೆ ಹೊರತಾಗಿ ಭಗವಂತನಿಗೆ ನಾಟಕದಿಂದ ಸಂತೋಷವಾಗೋದಿಲ್ಲ. ತಥೋ ಹರೌ ಭಗವತಿ ಪ್ರೀತಯೇ ಅಮಲಯ ಭಕ್ತಿಯ ಹರಿಹಿ ಅನ್ಯದ್ ವಿಡಂಬನಂ ತಥೋ ಹರೌ ಭಗವತಿ ಭಕ್ತಿಂ ಕುರುತ ದಾನವಾಹ ಆತ್ಮೌಪಮ್ಯೇನ ಸರ್ವತ್ರ ಸರ್ವಭೂತಾತ್ಮನೀಶ್ವರೇ. ಎಲ್ಲ ಜೀವರಿಗೂ ಕೂಡ ಅಂತರ್ನಿಯಾಮಕನಾಗಿ ನಮ್ಮೆಲ್ಲರ ಒಳಗಡೆಯಲ್ಲಿರುವಂತಹ ಆ ಪರಮಾತ್ಮನನ್ನ ಆರಾಧನೆ ಮಾಡಿ, ಆ ಭಗವಂತನಲ್ಲಿ ಭಕ್ತಿಯನ್ನು ಮಾಡಿ. ಚಂಡಾಮರ್ಕರು ನಮಗೇನು ಬಂದು ಉಪದೇಶವನ್ನು ಕೊಡ್ತಾ ಇದ್ದಾರೋ ಅದ ಎಲ್ಲ ಗುರುಗಳು ಕೊಡುವ ಉಪದೇಶವನ್ನು ಬಿಟ್ಬಿಡ್ರಿ, ನಾನು ಹೇಳುವಂತಹ ಭಗವಂತನ ಭಕ್ತಿಯನ್ನ ಮಾಡಿ. ದೈತೇಯಾಹ ಯಕ್ಷ ರಕ್ಷಾಂಸಿ ಸ್ತ್ರೀಯ ಶೂದ್ರ ವ್ರಜೌಕಸಃ ಖಗ ಮೃಗಾಹ ಪಾಪಜೀವಾಹ ಸಂತಿ ಹ್ಯಚ್ಯುತಾಂ ಗತಃ. ದೈತ್ಯರಾಗಿರಬಹುದು, ಯಕ್ಷರು, ರಾಕ್ಷಸರು, ಸ್ತ್ರೀಯರು, ಶೂದ್ರರು, ಗೋವಳರು, ಪಕ್ಷಿಗಳು, ಮೃಗಗಳು,
ಯಾವ್ಯಾವ ಜೀವರಿದ್ದಾರೋ ಪ್ರತಿಯೊಬ್ಬರು ಕೂಡ ಭಗವಂತನ ಆರಾಧನೆಯನ್ನು ಮಾಡಿ ಮೋಕ್ಷಕ್ಕೆ ಹೋದವರು ಇದ್ದಾರೆ. ಅದರಿಂದ ಅಯ್ಯೋ ನಾವು ಅಸುರರಾಗಿದ್ದೇವೆ, ನಾವು ಭಗವಂತನಲ್ಲಿ ಭಕ್ತಿಯನ್ನು ಮಾಡಿದ್ರೆ ಮೋಕ್ಷ ಕೊಡ್ತಾನೋ ಇಲ್ಲೋ ಡೌಟ್ ಬೇಡ. ಇಲ್ಲಿ ಯಾರ್ಯಾರನ್ನು ಹೇಳಿದ್ದಾರೋ ಇವ್ರು ಎಲ್ಲರೂ ಮೋಕ್ಷಕ್ಕೆ ಹೋದಂತಹ ಒಂದೊಂದು ಕಥೆಗಳನ್ನ ಮುಂದೆ ಭಾಗವತದಲ್ಲಿ ನಿರೂಪಣೆ ಮಾಡ್ತಾರೆ. ಹಾಗಾಗಿ ಭಗವಂತನಲ್ಲಿ ನಾವು ಮಾಡಬೇಕಾದ ಎರಡೇ ಎರಡು ಭಾವನೆಗಳು ಇಷ್ಟು. ಭಗವಂತನಲ್ಲಿ ಅಚಲವಾದ ಭಕ್ತಿ, ಎಲ್ಲ ಕಡೆಯಲ್ಲಿ ಭಗವಂತ ಇದ್ದಾನೆ ಅನ್ನುವ ಧೈರ್ಯ. ಎಲ್ಲ ಕಡೆಯಲ್ಲಿ ಭಗವಂತ ಇದ್ದಾನೆ ಅನ್ನುವ ವಿಶ್ವಾಸ ಇದ್ರೆ ನಮಗೆ ಹೆದರಿಕೆ ಬರೋದಿಲ್ಲ. ನೋಡಿ, ಈ ಕಥೆಯನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಮುಂದಿನ ಅಧ್ಯಾಯದಲ್ಲಿ ಎಲ್ಲ ಕಡೆಯಲ್ಲಿ ಭಗವಂತ ಇದ್ದಾನೆ ಅನ್ನೋದು ಬರೀ ನಾ ಪ್ರವಚನ ಕೊಟ್ಟಿದ್ದಲ್ಲ, ನಿಮಗೆ ಅನುಷ್ಠಾನ ಮಾಡಿ ತೋರಿಸಿದ್ದೇನೆ ಅಂತ ನಿಜವಾದ ಗುರುತ್ವವನ್ನ ಪ್ರಹ್ಲಾದನಲ್ಲಿ ನಾವು ಕಾಣಬಹುದು. ಏತಾವಾನೇವ ಲೋಕೇಸ್ಮಿನ್ ಪುಂಸಾಂ ಸ್ವಾರ್ಥ ಪರಸ್ಮೃತಃ. ಸರ್ವೋತ್ತಮವಾದ ಸ್ವಾರ್ಥ, ನಾವೆಲ್ಲ ತಿಳಿಯಬೇಕಾದಂತಹ ಅನುಷ್ಠಾನ ಮಾಡಬೇಕಾದಂತಹ ವಿಷಯಗಳು ಇಷ್ಟೇ. ಏನು? ಏಕಾಂತ ಭಕ್ತಿರ್ ಗೋವಿಂದೆ. ಏಕಾಂತ ಅಂತಂದ್ರೆ ಮತ್ತೊಂದಕ್ಕೋಸ್ಕರ ಭಕ್ತಿ ಅಲ್ಲದೇನೆ ಭಗವಂತನಿಗೋಸ್ಕರ ಭಕ್ತಿಗೋಸ್ಕರ ಭಕ್ತಿಯನ್ನ ಮಾಡಬೇಕು. ಅಷ್ಟೇ ಅಲ್ಲ, ಯತ್ ಸರ್ವತ್ರ ತದೀಕ್ಷಣಂ. ಎಲ್ಲ ಕಡೆಯಲ್ಲಿ ಭಗವಂತ ಇದ್ದಾನೆ. ಪರಮಾತ್ಮ ಎಲ್ಲ ಕಡೆಯಲ್ಲಿ ಇದ್ದಾನೆ ಅಂತಂದ್ರೆ ಭಯ ಹೇಗ್ ಬರುತ್ತೆ? ನೋಡಿದಲ್ಲೆಲ್ಲ ತಂದೆ ತಾಯಿಗಳನ್ನು ನೋಡುವ ಶಿಶುವಿಗೆ, ತನ್ನ ಹಿಂದ್ಗಡೆಯಲ್ಲಿ ಯಾವಾಗ್ಲೂ ತಂದೆ ತಾಯಿಗಳಿದ್ದಾರೆ ಅನ್ನುವ ಧೈರ್ಯ ಇರುವ ಶಿಶುವಿಗೆ ಯಾವುದರ ಭಯ ಇದೆ? ಸಿಂಹದ ಎದುರುಗಡೆಗೂ ಹಾಗೆ ಹೋಗತ್ತೆ, ಆನೆ ಎದುರುಗಡೆಗೂ ಹಾಗೆ ಹೋಗತ್ತೆ. ತಂದೆ ತಾಯಿಗಳು ಪಕ್ಕದಲ್ಲಿ ಇದ್ರೆ ಆಯ್ತಷ್ಟೆ. ದೇವ ನಮ್ಮೆಲ್ಲರಿಗೂ ತಂದೆ ತಾಯಿ ಎಲ್ಲವೂ ರಕ್ಷಕನು ಅವನೇ ಆದಾಗ ಎಲ್ಲ ಕಡೆಯಲ್ಲಿ ಇದ್ದಾನೆ ಅಂತ ಎಲ್ಲ ಕಡೆಯ ಇರುವಿಕೆಯ ಜ್ಞಾನ. ಅಷ್ಟೇ ಅಲ್ಲ, ಸರ್ವಶಕ್ತನಾಗಿದ್ದಾನೆ. ಎಲ್ಲ ನಮ್ಮಲ್ಲಿರುವ ಎಲ್ಲ ಶಕ್ತಿಗಳಿಗೆ ಪ್ರೇರಕ, ಎಲ್ಲರಲ್ಲೂ ಶಕ್ತಿ ಪ್ರೇರಕ, ನನ್ನ ಶತ್ರುಗಳಲ್ಲೂ ಶಕ್ತಿಯನ್ನು ತಂದು ಕೊಡುವವನವನೇ ಅಂತ ಯಾವಾಗ ನಮಗೆ ಭಾವನೆ ಬರುತ್ತೋ ಆವಾಗ ನಮಗೆ ಯಾರಿಂದ ತಾನೇ ಅಪಾಯ ಬರಲಿಕ್ಕೆ ಸಾಧ್ಯ ಅಂತ ಇಷ್ಟು ದೊಡ್ಡದಾದ ಸಂದೇಶವನ್ನು ಕೊಟ್ಟಂತಹ ಲೋಕ ಗುರುಗಳಾದಂತಹ ರಾಘವೇಂದ್ರ ಸ್ವಾಮಿಗಳಾಗಿ ಅವತಾರ ಮಾಡಿದಂತಹ ಅವರ ಮತ್ತೊಂದು ಅವತಾರ ಪ್ರಹ್ಲಾದರಾಜರದ್ದು. ಅಲ್ಲಿದ್ದಾಗಲೂ ಅಸುರ ಬಾಲಕರಿಗೆಲ್ಲ ಉಪದೇಶ ಮಾಡಿದ್ದಾರೆ. ರಾಘವೇಂದ್ರ ಸ್ವಾಮಿಗಳಾಗಿ ಅವತಾರ ಮಾಡಿದಾಗಲೂ ಕೂಡ ಅವರು ನಮಗೆ ಉಪದೇಶವನ್ನ ಮಾಡಿದ್ದಾರೆ. ಅಂತಹ ಗುರುಗಳಾದಂತಹ ರಾಘವೇಂದ್ರ ಸ್ವಾಮಿಗಳು, ಅವರ ಮೂಲ ರೂಪರಾದಂತಹ ಪ್ರಹ್ಲಾದರಾಜರು, ಇವರು ಎಲ್ಲರ ಗುರುಗಳ ಅಡಿದಾವರೆಗಳಲ್ಲಿ, ಅದೇ ರೀತಿಯಾಗಿ ನಮ್ಮ ಪರಂಪರೆಗಳಲ್ಲಿ ಬಂದಂತಹ ಎಲ್ಲ ಸಚ್ಚಾಸ್ತ್ರ ಪ್ರವರ್ತಕರಾದಂತಹ ಮಹಾಮಹಿಮರು ಅಂತ ಯಾರಿದ್ದಾರೋ ಆ ಗುರುಗಳಲ್ಲಿ, ಈ ಎಲ್ಲ ಗುರುಗಳಿಗೂ ಕೂಡ ಮೂಲಭೂತನಾದಂತಹ ಗುರುಡಾಂ ಪ್ರಭವಃ ಶಾಸ್ತ್ರಾಣಾಂ ಬಾದರಾಯಣ. ಇಡೀ ಜಗತ್ತಿಗೆ ತತ್ವೋಪದೇಶವನ್ನು ಮಾಡಿದಂತಹ ಬ್ರಹ್ಮಾದಿ ದೇವತೆಗಳಿಗೂ ಕೂಡ ಗುರುವಾದವನು ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮ. ಆ ಪರಮಾತ್ಮನ ಅನುಗ್ರಹ ನಿರಂತರವಾಗಿರಬೇಕು. ಅನುಗ್ರಹ ಇದ್ದಿದ್ದಕ್ಕೆ ಅವರ ಆಶೀರ್ವಾದ ಇದೆ ಅಂತಂದುಕೊಂಡು ವೇದವ್ಯಾಸರ ಮುಖದಿಂದ ಬಂದಂತಹ ಭಾಗವತ ಶ್ಲೋಕಗಳ ಪಠನ ಶ್ರವಣ ಪ್ರತಿನಿತ್ಯದಲ್ಲಿ ಯಥಾಶಕ್ತಿಯಾಗಿ ಪಾರಾಯಣಾದಿಗಳನ್ನು ಮಾಡ್ತಾ ಇದ್ದೇವೆ. ಮತ್ತಷ್ಟು ಆ ಗುರುವಾದಂತಹ ಲೋಕ ಗುರುವಾದಂತಹ ವೇದವ್ಯಾಸರ ಅನುಗ್ರಹ, ಜಗದ್ಗುರುವಾದಂತಹ ಕೃಷ್ಣನ ಸಂದೇಶಗಳು ಬರೀ ಕಿವಿಯ ಮುಖಾಂತರವಾಗಿ ಒಳಗಡೆ ಹೋಗದೇನೆ ಮನಸ್ಸಿನಲ್ಲಿ ದೃಢವಾಗಿ ನಿಂತು ಅವುಗಳನ್ನು ಅನುಷ್ಠಾನ ಮಾಡುವ ಹಾಗೆಯೂ ಅವನೇ ಪ್ರೇರಣೆ ಮಾಡ್ಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳೋಣ. ಗುರುಪೂರ್ಣಿಮೆಯ ದಿವಸದಲ್ಲಿ ನಮ್ಮೆಲ್ಲರಿಗೆ ಗುರುವಾದಂತಹ ಲೋಕ ಗುರುಗಳಾದಂತಹ ಕೃಷ್ಣ ವೇದವ್ಯಾಸರನ್ನ, ಮುಖ್ಯ ಪ್ರಾಣದೇವರನ್ನ, ಇವರೇ ಮೊದಲಾದಂತಹ ಎಲ್ಲ ಸಚ್ಚಾಸ್ತ್ರ ಪರಂಪರೆಯಲ್ಲಿ ಬಂದಂತ ಗುರುಗಳನ್ನ ನಮಸ್ಕಾರ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ.